5 ಓವರ್ಗಳ ಪಂದ್ಯಕೂಟ. ಎಸ್ ಗೆಟ್ ರೆಡಿ ತೀರ್ಪುಗಾರರ ಪಂದ್ಯಕೂಟಕ್ಕೆ ಚಾಲನೆ. 5 ಓವರ್ಗಳ ಪಂದ್ಯಕೂಟ. 1 ಓವರ್ ಪವರ್ ಪ್ಲೇ ಚಾಲ್ತಿ. ಕೇವಲ 2 ಕ್ಷೇತ್ರಪಾಲಕರಿಗೆ ಮಾತ್ರ 30 ಗಜಗಳ ಹೊರಾಂಗಣದಲ್ಲಿ ಕ್ಷೇತ್ರಪಾಲನೆ. ಆರಂಭದ ಚೆಂಡು ಸ್ಥಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಸಾಫಿ ರೈಟ್ ಆರ್ಮ್ ರೌಂಡ್ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರ ಶೇಖ್ ಮಲಲಿ ಇವರನ್ನ ಬಿಟ್ಟು ಆರಂಭದ ಚೆಂಡು. ಅದ್ಭುತವಾಗಿರತಕ್ಕಂಥ ಚೆಂಡಿಗೆ ಕಲಾತ್ಮಕ ಶೈಲಿಯ ದಂಡನೆ. ಫಯಾಜ್ ಅದ್ಭುತವಾಗಿ ಬಾರಿಸಿದ್ರು. ಡೀಪ್ ಸ್ಕಾರ್ ಲೆಗ್ ವಿಭಾಗದಲ್ಲಿ ಅವಲಿ ಓಟಕ್ಕಾಗಿ ನಡುಗೂಟಗಳ ಮಧ್ಯ ನಡುಗಾಗಿ ಬಲವಾದ ಮನವಿ. ನಕಾರಾತ್ಮಕ ತೀರ್ಪು ಬರ್ತಾ ಇದೆ ನೋಡಿ. ಅದ್ಭುತವಾಗಿರತಕ್ಕಂಥ ಓಟಗಾರಿಕೆ ಎರಡು ಉದ್ರಿಗಳ ಮಧ್ಯೆ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಫಯಾಜ್ ಅದೇ ರೀತಿ ಅಜೀಬ್ರವರ ಕೈ ಚಲಕದ ಮುಖೇನ ಎಸ್ ಥರ್ಡ್ ಅಂಪೈರ್ ಕಾಣ ಸಿಗ್ತಾ ಇದ್ದೇವೆ. ತೃತೀಯ ಅಂಪೈರ್ ತೀರ್ಪುಗಾರರಿಗೆ ಕಾಣ ಸಿಗ್ತಾ ಇದ್ದೇವೆ. ತೀರ್ಪುಗಾರರಿದ್ದಾರೆ, ಯಾರು ಕೂಡ ಧಾವಿಸಬೇಡಿ. ಅಲ್ಲಿಂದ ನಮ್ಮ ಸಹಕಾರವನ್ನು ಬೇಡಿಕೊಳ್ಳುವವರಿದ್ದಾವೆ. ತೀರ್ಪುಗಾರರಿದ್ದಾರೆ. ತೃತೀಯ ತೀರ್ಪುಗಾರರಿಗೆ ಮನವಿ ಬರ್ತಾ ಇದೆ. ಯಾರು ಕೂಡ ಅಲ್ಲಿಗೆ ಧಾವಿಸಬೇಡಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ತೃತೀಯ ತೀರ್ಪುಗಾರರಾಗಿ ನಮ್ಮೊಂದಿಗೆ ಆರಿಫ್ ಜೋಕಟ ಇದ್ದಾರೆ. ನಕಾರಾತ್ಮಕ ತೀರ್ಪು ಬರ್ತಾ ಇದೆ ನೋಡಿ. ಅದ್ಭುತವಾಗಿರತಕ್ಕಂಥ ತೀರ್ಪುಗಾರಿಗೆ ಕಾಣ ಸಿಗ್ತಾ ಇದ್ದಾವೆ. ಹನ್ಸಾರ್ ಮಲ್ಲೂರ್ ಶೇಖ್ ಮಲಲಿ ಅದ್ಭುತವಾಗಿರತಕ್ಕಂಥ ತೀರ್ಪುಗಾರರು ಖಂಡಿತವಾಗಿಯೂ ನ್ಯಾಯ ದೇವತೆಗಳು. ಐತನ್ ಮಧ್ಯೆ ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಸಾಫಿ ತನ್ಕಂತಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. 5 ಓವರ್ಗಳ ಪಂದ್ಯಕೂಟ. ಬಹಳಷ್ಟು ಸುಂದರವಾಗಿರತಕ್ಕಂಥ ಕ್ರೀಡಾಂಗಣದಲ್ಲಿ ಅದ್ಭುತವಾಗಿರತಕ್ಕಂಥ ಪಂದ್ಯಕೂಟವನ್ನು ಯಶಸ್ವಿಗೊಳಿಸ್ತಾ ಇದೆ. ಯೂತ್ ಕಾಂಗ್ರೆಸ್ ಅಡ್ಡೂರು ಹಾಗೂ ಯುಪಿ ಅಭಿಮಾನಿ ಬಲಗ ಅಡ್ಡೂರು ಇವರ ಸಾರಥ್ಯದಲ್ಲಿ APL ಪಂದ್ಯಕೂಟ ಸಾಗಿ ಬರ್ತಾ ಇದ್ದಾರೆ. ಪ್ರಪ್ರಥಮ ಕ್ವಾಲಿಫೈ ಪಂದ್ಯಕೂಟ ಎಸೆತಗಾರಿಕಾ ವಿಭಾಗದಲ್ಲಿ ಐತನ ಮಧ್ಯೆ ಅಡ್ಡ ಚೆಂಡು ಕ್ರಮವಲ್ಲದ ಎಸೆತಗಾರಿಕೆ. ಅಡ್ಡ ಚೆಂಡು ಇತರ ರೂಪದಲ್ಲಿ ಒಂಟಿ ಓಟವನ್ನು ಗಳಿಸ್ತಾ ಇದೆ. ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟವನ್ನು ಕಲೆಯಾಗ್ತಾ ಇದೆ. ಐತನ ಮಧ್ಯೆ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಸಾಫಿ ತನ್ಕಂತಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಸಾಫಿ ಟು ಮಿಸ್ಟರ್ ಫಯಾಜ್. ಫಯಾಜ್ ಅದ್ಭುತವಾಗಿರತಕ್ಕಂಥ ಕ್ರಿಕೆಟಿಗ ಈ ಭಾಗದ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ರೌಂಡ್ ವಿಕೆಟ್ ಮಾದರಿಯಲ್ಲಿ ಬಲವಾದ ವರ್ತಿಗೆ ಮುಖ ಮಾಡಿದ್ರು. ಬಹುಶಃ ಡಾಟ್ ಡೆಲಿವರಿ ಚಿಕ್ಕಿ ಚೆಂಡು ಯಾವುದೇ ಓಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದ್ದಾವೆ. 3ನೇ ಚೆಂಡು ಚಾಲ್ತಿಯಲ್ಲಿದೆ. ಅಡ್ಡ ಚೆಂಡಿಗೆ ತೃತೀಯ ತೀರ್ಪುಗಾರರ ಅವಕಾಶವಿಲ್ಲ, ಸಂಘಟಕರು ತಿಳಿಸ್ತಾ ಇದ್ದಾರೆ. ಅಡ್ಡ ಚೆಂಡಿಗೆ ತೃತೀಯ ತೀರ್ಪುಗಾರರಿಗೆ ಕಾಯುವಂತಿಲ್ಲ. ರನ್ಔಟ್ ಅದೇ ರೀತಿ ಕ್ಯಾಚ್ ಔಟ್ಗೆ ಮಾತ್ರ ಇಲ್ಲಿ ಲಭಿಸ್ತಾ ಇದೆ ಸಂಘಟಕರ ತೀರ್ಮಾನದಂತೆ. ಐತನ್ ಮಧ್ಯೆ ಸಾಫಿ ತನ್ಕಂತಿನ 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ಕೊಂಚ ಮಟ್ಟಿಗೆ ಕ್ಷೇತ್ರಪಾಲನೆಯನ್ನು ಸಜ್ಜುಗೊಳಿಸುತ್ತಾ DE ಸ್ಟ್ರೈಕರ್ಸ್ ಪಲ್ಲಿಪಾಳಿ ತಂಡ ಪರವಾಗಿ 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸಾಫಿ ಟು ಮಿಸ್ಟರ್ ಫಯಾಜ್ 3ನೇ ಬಾರಿ ತೀರ್ಪುಗಾರರನ್ನ ಬಿಟ್ಟು ತಿರುಗಿಸಿದ್ದಾರೆ ದಂಡನ. ಉಲ್ಟಾಸ್ ಆಗಿತ್ತು ಚೆಂಡಿಗೆ ತಿರುಗಿಸಿದ್ದಾರೆ ದಂಡನ್ನ. ಘೋಷಿತ ಒಂಟಿಯ ಪಾಳಯದಲ್ಲಿ ಪಾಲಾಗ್ತಾ ಇದ್ರೆ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟವನ್ನು ಗಳಿಸ್ತಾ ಇದೆ. 3 ಚೆಂಡು ಮುಕ್ತಾಯ. 4ನೇ ಬಾರಿಗೆ ಎಸೆತಗಾರಿಕಾ ವಿಭಾಗದಲ್ಲಿ DE ಸ್ಟ್ರೈಕರ್ಸ್ ಬಲ್ಲಿಪಾಡಿ ತಂಡ ಪರವಾಗಿ ಮಿಸ್ಟರ್ ಸಾಫಿ. ತದನಂತರದ ಪಂದ್ಯಕೂಟವನ್ನು ಸಿದ್ಧತೆ ಪಡಿಸಿಕೊಳ್ಳಿ. ಎಲಿಮಿನೇಟರ್ ಪಂದ್ಯಕೂಟಕ್ಕಾಗಿ ಬಾಬಾ ಗೈಸ್ ಕಟ್ಟೆ ಹಾಗೂ ಗರಡಿ ಸ್ಟ್ರೈಕರ್ಸ್ 4ನೇ ಬಾರಿಗೆ ಬರಬೇಕಾಗಿದೆ. ನಿಧಾನಗತಿಯಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದ್ರೆ ಸರಿಯಾಗಿ ಸಮಯ ಸಾಯಂಕಾಲ 5:30 ಗಂಟೆಗೆ ಮುಕ್ತಾಯ ಕಾಣಲಿಕ್ಕಿದೆ. ತದನಂತರ ದೂರಿಯ ಸಮಾರೋಪ ಸಮಾರಂಭ ಕೂಡ ನಡೆಯಲಿಕ್ಕಿದೆ. ಈ ಒಂದು ವೇದಿಕೆಯಲ್ಲಿ ಹಲವಾರು ಗಣ್ಯಾದಿ ಅತಿಥಿಗಳ ಸಮಕ್ಷಮದಲ್ಲಿ 4ನೇ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಸಾಫಿ ತಮ್ಮ ದೈತ್ಯವನ್ನು ಮುಂದುವರಿಸುತ್ತಾ 4ನೇ ಬಾರಿಗೆ ರೈಟ್ ಆರ್ಮ್ ರೌಂಡ್ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರ ಶೇಖ್ ಮಲಲಿ ಇವರನ್ನ ಬಿಟ್ಟು 4ನೇ ಬಾರಿ ಸಾಫಿ ಟು ಮಿಸ್ಟರ್ ಹಜೀಬ್
ಬಲವಾದ ವೃತ್ತಿಗೆ ಮುಖ ಮಾಡಿತು. ಬಹುಶಃ ಡಾಟ್ ಹೆಡ್ ಡೆಲಿವರಿ, ಯಾವುದೇ ಓಟಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟವನ್ನು ಗಳಿಸ್ತಾ ಇದೆ. 5 ಓವರ್ಗಳ ಪಂದ್ಯಾಕೂಟ. 5ನೇ ಚೆಂಡು ಚಾಲ್ತಿಯಲ್ಲಿದೆ. ಬಲಾಢ್ಯ ಬಲಿಷ್ಠವಾಗ್ತಾ ಇದೆ ಈ ಭಾಗದಲ್ಲಿ. ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ 5ನೇ ಚೆಂಡು ಚಾಲ್ತಿಯಲ್ಲಿದೆ. ಶಾಫಿ ಟು ಮಿಸ್ಟರ್ ಅಜೀಬ್. ತೀರ್ಪುಗಾರನ ಬಿಟ್ಟು ಬಲವಾದ ವೃತ್ತಿಗೆ ಮುಖ ಮಾಡಿತು. ಬಹುಶಃ ನೇರ ಗುರಿ ಬಿದ್ದಿದ್ದೆ, ಆದಲ್ಲಿ ಖಂಡಿತ ಅಪಾಯ. ಓವರ್ ಥ್ರೋ ಮುಖೇನ ಒಂಟಿ ಓಟವನ್ನು ಗಳಿಸ್ತಾ ಇದೆ. ಇತರ ಮಧ್ಯೆ ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 5ರತ್ತ ಸಾಗ್ತಾ ಇದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ. ಪ್ರಪ್ರಥಮ ಓವರ್ಗಳ ಮುಕ್ತಾಯಕ್ಕೆ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಅನಿಲ್ ಆಗಮನವಾಗಿದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ ತಂಡ ಪರವಾಗಿ ಮಿಸ್ಟರ್ ಶಾಹಿಲ್ ಕಾಣಿಸುತ್ತಾ ಇದ್ದೇವೆ. ದ್ವಿತೀಯ ಬಾರಿ ಸಾಹಿಲ್ ತೀರ್ಪುಗಾರನ ಬಿಟ್ಟು ಅದ್ಭುತವಾಗಿರತಕ್ಕಂಥ ದಾಳಿ ನೋಡಿ. ಲಯಬದ್ಧವಾಗಿರತಕ್ಕಂಥ ದಾಳಿ. ಮಾಂತ್ರಿಕ ಲೆಕ್ಕಟರ್. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೂಟ ರಕ್ಷಕ ವಿಭಾಗದಲ್ಲಿ ಗೂಟ ಪಾಲನೆಯಲ್ಲಿ ತಿಲಕ್ ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ ತಂಡ ಪರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 5ರಲ್ಲಿ ಸ್ಥಗಿತವನ್ನು ಕಾಣಸಿಗ್ತಾ ಇದ್ದಾವೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಸಾಹಿಲ್ ಬಲವಾದ ಹೊಡೆದ ಬುಲ್ಟಾಸ್ ಆಗಿರತಕ್ಕಂಥ ಚೆಂಡಿಗೆ ಕಲಾತ್ಮಕ ಶೈಲಿಯ ಉತ್ತರ ಡೀಪ್ ಸ್ಕಾರ್ ಲೆಗ್ ವಿಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ. ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ ಪರವಾಗಿ ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿದೆ 6. 3 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದ್ದಾವೆ. 4ನೇ ಬಾರಿಗೆ ಬರಬೇಕಾಗಿದೆ ಶಾಹಿಲ್. ತನಕಂತಿನ 4ನೇ ಬಾರಿ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನ ತೀರ್ಪುಗಾರ ಅನ್ಸಾರಿ ಬಿಟ್ಟು ಬಲವಾದ ವೃತ್ತಿಗೆ ಮುಖ ಮಾಡಿದ. ಬಹುಶಃ ಕಾಲಿಗೆ ಬಡಿದಂತಹ ಚೆಂಡು ಇಲ್ಲಿ ಒಂಟಿ ಓಟವನ್ನು ಗಳಿಸ್ತಾ ಇದೆ. ಲೆಗ್ ಬಾಯ್ಸ್ ಮುಖೇನ ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 7 ಓಟವನ್ನು ಗಳಿಸ್ತಾ ಇದೆ. ಒಂಟಿ ಓಟವನ್ನು ಗಳಿಸ್ತಾ ಇದೆ. ಫಯಾಜ್ ಒಂಟಿ ಓಟ ಅಂಕಿಅಂಶ ಪಟ್ಟಿಯಲ್ಲಿ 7ರತ್ತ ಸಾಗ್ತಾ ಇದ್ರೆ. ಓವರಿನ 5ನೇ ಚೆಂಡು ಚಾಲ್ತಿಯಲ್ಲಿದೆ. ದಾಳಿಯಲ್ಲಿ ಶಾಹಿಲ್. ದಂಡನ ವಿಭಾಗದಲ್ಲಿ ಪ್ರಸ್ತುತ ಅನಿಲ್ ಕಾಣಸಿಗ್ತಾ ಇದ್ದಾವೆ. ಸ್ಟ್ರೈಕರ್ ವಿಭಾಗದಲ್ಲಿ 5ನೇ ಚೆಂಡು ಶಾಹಿಲ್ ಟು ಮಿಸ್ಟರ್ ಅನಿಲ್. ಬಲವಾದ ಹೊಡೆದ ಬುಲ್ಟಾಸ್ ಆಗಿರತಕ್ಕಂಥ ಚೆಂಡಿಗೆ ಕಲಾತ್ಮಕ ಶೈಲಿಯ ಉತ್ತರ ಡೀಪ್ ಸ್ಕಾರ್ ಲೆಗ್ ವಿಭಾಗದಲ್ಲಿ ನೋಡಿ ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ ಕಾಣಸಿಗ್ತಾ ಇದ್ದಾವೆ. ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ ಬರುವಾಗ ನಮ್ಮ ಮಧ್ಯೆ ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ. 4 ಓಟವನ್ನು ತಡೆ ಹಿಡುವಲ್ಲಿ ಯಶಸ್ವಿಯನ್ನು ಕಾಣಸಿಗ್ತಾ ಇದ್ದಾರೆ ಕ್ಷೇತ್ರ ಪಾಲಕ ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ ಪರವಾಗಿ. ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ.
ಡಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ ತಂಡ ಬಹಳಷ್ಟು ಬಲಿಷ್ಠವಾಗ್ತಾ ಇದೆ ಈ ಒಂದು ಲೀಗ್ ಮಾದರಿಯ ಪಂದ್ಯಾಕೂಟದಲ್ಲಿ. ಐತನ್ಮಧ್ಯೆ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ಅಂಕಿಅಂಶ ಪಟ್ಟಿಯಲ್ಲಿ 9 ಬಂದಾಗಿದೆ. ಅಂತಿಮ ಒಂದು ಚೆಂಡು, ಲಾಸ್ಟ್ 1 more to go. ಅವಳಿ ಓಟವನ್ನು ಗಳಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9 ಆಗಿದೆ. ಅಂತಿಮ ಬಾರಿಗೆ ಶಾಹಿದ್ ತಮ್ಮ ದೈತ್ಯವನ್ನು ಮುಂದುವರಿಸುತ್ತಾ ಅಂತಿಮ ಬಾರಿಗೆ ರೈಟ್ ಆರ್ಮ್ ಉಳಿದ ವಿಕೆಟ್ ಮುಖ್ಯನ ತೀರ್ಪುಗಾರ ಅನ್ಸಾರ್ ಮಲ್ಲೂರು ಇವರನ್ನ ಬಿಟ್ಟು ಅಂತಿಮ ಚೆಂಡು ತೀರ್ಪುಗಾರನ ಬಿಟ್ಟು ಬಲವಾದ ವರ್ತಕ್ಕೆ ಮುಖ ಮಾಡಿದ ಬಹುಶಃ ಬ್ಯಾಟಿನ ಅಂಚಿಗೆ ತಗಲಿದಂತಹ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಪಾಲನೆ ನೋಡಿ ಅವಳಿ ಓಟವನ್ನು ಓಡುವಲ್ಲಿ ಯಶಸ್ವಿಯನ್ನು ಕಾಣಸಿಗ್ತಾ ಇದ್ದಾರೆ. ಅವಳಿ ಓಟ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಉತ್ತಮವಾಗಿರತಕ್ಕಂಥ ಓಟಗಾರಿಕೆ, ಚುರುಕಿನ ಓಟಗಾರಿಕೆ ಕಾಣಸಿಗ್ತಾ ಇದ್ದಾವೆ. ಐತನ್ ಮಧ್ಯೆ 2 ಓವರ್ಗಳ ಮುಕ್ತಾಯ ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ ಸೆಕೆಂಡ್. ಸ್ಕೋರ್ ಮುಜಾನ್ 11 ಆನ್ ದ ಬೋರ್ಡ್ ಫಾರ್ ಲಾಸ್ ಆಫ್ 1 ಬಿಗ್ ವಿಕೆಟ್ ಸ್ಟಾರ್ ಎಮಿರೇಟ್ಸ್. 2 ಓವರ್ಗಳ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 11 ಬಂದಾಗಿದೆ. ಅಂತಿಮ 18 ಚೆಂಡುಗಳ ಆಟ ಬಾಕಿ ಇದೆ. ಎಷ್ಟು ಓಟವನ್ನು ಗಳಿಸ್ತಾರೆ ಎಂದು ಕಾದು ನೋಡಬೇಕಾಗ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. ತೃತೀಯ ದಾಳಿಗಾರನಾಗಿ ಎಸೆತಗಾರಿಕಾ ವಿಭಾಗದಲ್ಲಿ ಡಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ ತಂಡದ ಪರವಾಗಿ ಎಸೆತಗಾರಿಕಾ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಂತ ದಾಳಿಗಾರ ಮುರ್ಷಿದ್. ದಾಳಿಯಲ್ಲಿ ತೃತೀಯ ಓವರ್ನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ ಡಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ ತಂಡದ ಪರವಾಗಿ. ಆರಂಭದ ಚೆಂಡು ಬರಬೇಕಾಗಿದೆ. ತೀರ್ಪುಗಾರನ ಗಾರ್ಡನ್ನ ಸಮ್ಮತಿಯನ್ನು ಪಡೆದುಕೊಂಡು ಆರಂಭದ ಚೆಂಡು ಮುರ್ಷಿದ್ ಟು ಎದುರಿಸಿ ಆಡುವಂತ ಆಟಗಾರ ಫಯಾಸ್. ಆರಂಭದ ಚೆಂಡು ಬರಬೇಕಾಗಿದೆ ಮುರ್ಷಿದನ ರೂಪದಲ್ಲಿ. 3ನೇ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಮುರ್ಷಿದ್ ಟು ಮಿಸ್ಟರ್ ಫಯಾಸ್, ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ತೀರ್ಪುಗಾರ ಶೇಖ್ ಮಲಲಿ ಇವರನ್ನ ದಾಟಿ ಆರಂಭದ ಚೆಂಡು ಅದ್ಭುತವಾಗಿರತಕ್ಕಂಥ ಚೆಂಡು, ಅಡ್ಡ ಚೆಂಡು, ಕ್ರಮವಲ್ಲದ ಎಸೆತಗಾರಿಕೆ, ಲಕ್ಷ್ಯದಿಂದ ಹೊರಬಿದ್ದಂತಹ ಚೆಂಡು ತೀರ್ಪುಗಾರರಿಂದ ಅಡ್ಡ ಚೆಂಡಿನ ನಿಶಾನೆ. ಅತಿರಿಕ್ತ ಓಟದ ಮುಖೇನ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಓಟವನ್ನು ಕಳೆಯಾಗ್ತಾ ಇದೆ. ಪ್ರಥಮ ಚೆಂಡು 12 ಓಟವನ್ನು ಕಳೆಯಾಗ್ತಾ ಇದೆ. ಆರಂಭದ ಚೆಂಡು ಮುರ್ಷಿದನ ರೂಪದಲ್ಲಿ. ಮುರ್ಷಿದ್ ಟು ಮಿಸ್ಟರ್ ಫಯಾಸ್. ಪ್ರಥಮ ಕ್ವಾಲಿಫೈ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಬಲವಾದ ವರ್ತಿಗೆ ಮುಖ ಮಾಡಿತು ಬಹುಶಃ ದೀಪ್ ಸ್ಕಾರ್ ಲಗ್ ವಿಭಾಗದಲ್ಲಿ 1 ಓಟವನ್ನು ಗಳಿಸ್ತಾ ಇದೆ. 1 ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 13 ಬಂದಾಗಿದೆ. ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಮುರ್ಷಿದ್ ಡಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ ತಂಡದ ಪರವಾಗಿ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ದ್ವಿತೀಯ ಬಾರಿ ಮುರ್ಷಿದ್ ಟು ಮಿಸ್ಟರ್ ಅನಿಲ್. ಬಲವಾದ ವರ್ತಿಗೆ ಮುಖ ಮಾಡಿತು ಬಹುಶಃ ನಿಧಾನಗತಿಯ ಚೆಂಡು ಗೂಟರಕ್ಷಕ ವಿಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ಕೈಚಲಕವನ್ನು ತೋರ್ಪಡಿಸ್ತಾ ಇದ್ದಾರೆ ಡಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ ತಂಡದ ಪರವಾಗಿ. ಗೂಟದ ಹಿಂಬದಿಯಿಂದ ಕಾರ್ಯವನ್ನು ಕೊಡ್ತಾ ಇದ್ದಾರೆ ಮಿಸ್ಟರ್ ತಿಲಕ್. ಅಂಕಿಅಂಶ ಪಟ್ಟಿಯಲ್ಲಿ 13ರಲ್ಲಿ ಸ್ಥಗಿತವನ್ನು ಕಾಣಸಿಗ್ತಾ ಇದ್ದಾವೆ. ಮುರ್ಷಿದ್ ತನಕಂತಿನ 3ನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಮುರ್ಷಿದ್ ಟು ಮಿಸ್ಟರ್ ಅನಿಲ್ 3ನೇ ಬಾರಿ ಲಾಂಗ್ ಆನ್ ತುದಿಯಿಂದ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ 3ನೇ ಬಾರಿ ಬಲವಾದ ವರ್ತಿಗೆ ಮುಖ ಮಾಡಿತು ಬಹುಶಃ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಓಟವನ್ನು ಗಳಿಸ್ತಾ ಇದೆ. 1 ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 14 ಓಟವನ್ನು ಗಳಿಸ್ತಾ ಇದೆ. ಮುರ್ಷಿದ್ ತನ್ನ ಓವರಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. 4ನೇ ಬಾರಿ ಮುರ್ಷಿದ್ ಟು ಮಿಸ್ಟರ್ ಫಯಾಸ್. 4ನೇ ಬಾರಿ
ಬಲವಾದ ವೃತ್ತಿಗೆ ಮುಖ ಮಾಡಿತು. ಬಹುಶಃ ಇದರ ಮಧ್ಯೆ ಕ್ರಮವಲ್ಲದ ಎಸೆತಗಾರಿಕೆ ಕಾಣಸಿಗ್ತಾ ಇದ್ದಾವೆ. ಅಡ್ಡ ಚೆಂಡಿನ ನಿಶಾನೆ, ಕ್ರಮವಲ್ಲದ ಎಸೆತಗಾರಿಕೆ. ವೈಡ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ 15 ಸಾಗ್ತಾ ಇದೆ. 3 ಚೆಂಡು ಮಾತ್ರ ಮುಕ್ತಾಯ ಕಾಣಸಿಗ್ತಾ ಇದ್ದಾವೆ. 4ನೇ ಬಾರಿಗೆ ಮುರ್ಷೀದ್ 4ನೇ ಚೆಂಡನ್ನೇ ಸೇಯಬೇಕಾಗಿದೆ. ಎದುರಿಸಿ ಆಡುವಂಥ ಆಟಗಾರ ಫಯಾಜ್ ರವರಿಗೆ 4ನೇ ಬಾರಿ. ತೀರ್ಪುಗಾರನ ಬಿಟ್ಟು ಬಲವಾದ ವೃತ್ತಿಗೆ ಮುಖ ಮಾಡಿತು. ಬಹುಶಃ ಇದರ ಮಧ್ಯೆ ಬಾಯಿಸ್ಮುಖಿಯನ ಒಂಟಿ ಓಟವನ್ನು ಗಳಿಸ್ತಾ ಇದೆ. ಗೂಟ ರಕ್ಷಕ ವಿಭಾಗದಲ್ಲಿ ವೈಫಲ್ಯತೆಯನ್ನು ಕಾಣಸಿಗ್ತಾ ಇದ್ದಾವೆ. ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿದರ ಪರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 16 ಓಟವನ್ನು ಗಳಿಸ್ತಾ ಇದೆ. ಓವರಿನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿದರ ಪರವಾಗಿ ಮಿಸ್ಟರ್ ಮುರ್ಷಿದ್ ಟು ಅನಿಲ್ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಐದನೇ ಬಾರಿ ಅದ್ಭುತವಾಗಿರತಕ್ಕಂಥ ಚೆಂಡಿಗೆ ಕಲಾತ್ಮಕ ಶೈಲಿಯ ಉತ್ತರ. ಇದರ ಮಧ್ಯೆ ಅದ್ಭುತವಾಗಿರತಕ್ಕಂಥ ಕ್ಯಾಚ್ ನೋಡಿ, ಕ್ಯಾಚ್ ಆಫ್ ದಿ ಮ್ಯಾಚ್, ಕ್ಯಾಚ್ ಆಫ್ ದಿ ಟೂರ್ನಮೆಂಟ್. ಅದ್ಭುತವಾಗಿರತಕ್ಕಂಥ ಕ್ಯಾಚ್ ಪಡ್ಕೊಂಡ್ರು. ಮಗದೊಂದು ಹುದುರಿಯನ್ನು ಬಿಟ್ಟು ಕೊಡ್ತಾ ಇದೆ. ಎಂಡ್ ಆಫ್ ದಿ ಇನ್ನಿಂಗ್ಸ್ ಆಫ್ ಮಿಸ್ಟರ್ ಅನಿಲ್ ಬ್ಯಾಕ್ ಟು ದ ಪವೆಲಿಯನ್. ಅವರ ಸ್ಥಿರವಾದ ಸ್ಥಾನವನ್ನು ಹೊಂದಿಕೊಂಡು ಬಂದಂಥ ಆಟಗಾರ 4ನೇ ಕ್ರಮಾಂಕದಲ್ಲಿ 3ನೇ ಕ್ರಮಾಂಕದಲ್ಲಿ ಜುನೈದ್ ಆಗಮನವಾಗಿದೆ. ಸತತ 2 ಪಂದ್ಯಾಕೂಟಗಳ ನಗದು ಪುರಸ್ಕಾರ, 2,000 ನಗದು ಪುರಸ್ಕಾರದ ಹೀರೋ, 1 CA ಒರಿಜಿನಲ್ ಶೂ ಹೀರೋ ಈ ಜುನೈದ್ ಆಗಮನವಾಗಿದೆ. ಖಂಡಿತವಾಗಿಯೂ ಈ ಹಿಂದಿನ ಪಂದ್ಯಾಕೂಟದಲ್ಲಿ ಅದ್ಭುತವಾಗಿರತಕ್ಕಂಥ ತಮ್ಮ ಕೈಚಳಕವನ್ನು ತೋರ್ಪಡಿಸಿದ್ರು. ಈ ಜುನೈದ್ ಈ ಬಾರಿ 3ನೇ ಕ್ರಮಾಂಕದಲ್ಲಿ ಆಗಮಿಸ್ತಾ ಇದ್ದಾರೆ. ದಂಡನ್ನು ಹಿಡಿದುಕೊಂಡು ನಗಮುಖದೊಂದಿಗೆ ಆಗಮಿಸ್ತಾ ಇದ್ದಾರೆ. ಪುಟ್ಟ ಹೆಜ್ಜೆಯನ್ನು ಇಡುತ್ತಾ ಸ್ಟಾರ್ ಎಮಿರೇಟ್ಸ್ ತಂಡದ ಪರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 16ನೇ ಸ್ಥಗಿತವನ್ನು ಕಾಣಸಿಗ್ತಾ ಇದ್ದಾರೆ. ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ 1 ಮಾಟುಗೂ ಖಂಡಿತವಾಗಿ ಒಂದು ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಆರಂಭದಿಂದಲೂ ಮಂಗಳವಾರ ದಿವಸದಿಂದಲೂ ನಮ್ಮೊಂದಿಗೆ ಅಂಕಿಅಂಶ ಬರಹಗಾರರಾಗಿ ಸಹಕರಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಈ ಭಾಗದ ಮಿನಿ ಕಂಪ್ಯೂಟರ್ ಎಂದು ಹೇಳಿದರೆ ತಪ್ಪಾಗಲಾರದು. ಒಂದೊಂದು ಓಟ, ಒಂದೊಂದು ಉದರಿ, ಒಂದೊಂದು ಇತರೆ ಓಟಗಳು ಬಹಳಷ್ಟು ಸೂಕ್ಷ್ಮ ರೀತಿಯಲ್ಲಿ ನಮ್ಮೊಂದಿಗೆ ವಿವರಿಸ್ತಾ ಇದ್ದಾರೆ. ಈ ಭಾಗದ ಅದ್ಭುತವಾಗಿರತಕ್ಕಂಥ ಅಂಕಿಅಂಶ ಬರಹಗಾರ ಮುನ್ನಾ ಜಕಾಸ್ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸುವವರಿದ್ದಾವೆ. ಈ ಲೀಗ್ ಮಾದರಿ ಪಂದ್ಯಕೂಟದ ಪರವಾಗಿ ಅಂತಿಮ ಚೆಂಡು ಬಲವಾದ ಹೊಡೆತ ಬಹುಶಃ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ ಆಗುವಂತೆಲ್ಲ ಸಂಭವ. ಇದರ ಮಧ್ಯೆ ಕ್ಯಾಚ್ ಔಟ್ ಅನ್ನ ಕೈಚಲಿ ಒಂದು ಜೀವದಾನ ನೀಡ್ತಾ ಇದ್ದಾರೆ. ತನ್ನ ಮಧ್ಯೆ ಜೀವದಾನವನ್ನು ನೀಡ್ತಾ ಇದ್ದಾರೆ. ಅವಳಿ ಓಟವನ್ನು ಗಳಿಸ್ತಾ ಇದೆ. ಓವರ್ ಥ್ರೋ. ಇದರ ಮಧ್ಯೆ 3ನೇ ಓಡಾಟಕ್ಕಾಗಿ ಯತ್ನ ಊಟಗಳ ಮಧ್ಯೆ ನೋಡಿ ಎತ್ತನ ಮಧ್ಯೆ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಉತ್ತಮವಾಗಿರತಕ್ಕಂಥ ಓಟಗಾರಿಕೆ, ಚುರುಕಿನ ಓಟಗಾರಿಕೆ ಉತ್ತರಿಗಳ ಮಧ್ಯೆ ಜುನೈದ್, ಅದೇ ರೀತಿ ಫಯಾಜ್ ಅವರ ಕೈಚಳಕದ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ 19 ಬಂದಾಗಿದೆ. 3 ಓವರ್ಗಳ ಮುಕ್ತಾಯ ಕಾಣಸಿಗ್ತಾ ಇದ್ದಾವೆ. ಅಂಕಿಅಂಶ ಪಟ್ಟಿಯಲ್ಲಿ 19 ತನ್ನ ಅತ್ಯಮೂಲ್ಯ 2 ಉತ್ತರಿಯನ್ನು ಬಿಟ್ಟುಕೊಟ್ಟು ಅಲ್ಲಿ ಸ್ಟಾರ್ ಎಮಿರೇಟ್ಸ್ ಅಡ್ಡೋರು. ತದನಂತರದ ಪಂದ್ಯಕೂಟವನ್ನು ಸಿದ್ಧತೆಪಡಿಸಿಕೊಳ್ಳಿ. ಎಲಿಮಿನೇಟರ್ ಪಂದ್ಯಕೂಟಕ್ಕಾಗಿ ಗರಡಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ಬಾಬಾ ಗೈಸ್ ಕಟ್ಟೆ. ಎರಡೂ ತಂಡದ ನಾಯಕರೇ ಬನ್ನಿ. ಬಾಬಾ ಗೈಸ್ ಕಟ್ಟೆ ಹಾಗೂ ಬಾಬಾ ಗೈಸ್ ಕಟ್ಟೆ ಎರಡೂ ತಂಡದ ನಾಯಕರೇ ಬನ್ನಿ. ಅಂಕಿಅಂಶ ಪಟ್ಟಿಯಲ್ಲಿ 19 ಬಂದಾಗಿದೆ. ಅಂತಿಮವಾಗಿ 12 ಚೆಂಡುಗಳ ಆಟ ಬಾಕಿ ಇದೆ. ಎಷ್ಟು ಓಟವನ್ನು ಗಳಿಸರೆಂದು ಕಾದು ನೋಡಬೇಕಾಗಿದೆ. 12ರ ಮುಂದೆ 12 ಬಂದಿದ್ದೆ. ಅದರಲ್ಲಿ ಖಂಡಿತವಾಗಿ ಮುಂದಿನ ಇನ್ನಿಂಗ್ಸ್ ಅಂತೂ ಬಹಳಷ್ಟು ರೋಚಕತೆಯನ್ನು ಕೊಡಲಿಕ್ಕಿದೆ. ಕಾರಣ ಬಲಾಢ್ಯ ಬಲಿಷ್ಠ ಎಸೆತಗಾರಿಕಾ ವಿಭಾಗವನ್ನು ಒಳಗೊಳ್ಳುತ್ತಾ ಇದೆ ಅಲ್ಲಿ ಸ್ಟಾರ್ ಎಮಿರೇಟ್ಸ್ ಅಡ್ಡೋರು. ಅಂತಿಮ 12 ಚೆಂಡುಗಳ ಆಟ ಬಾಕಿ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ 3ನೇ ಓವರನ್ನು ಕೈಗೆತ್ತಿಕೊಂಡಂತ ಶಾಹಿದ್, 4ನೇ ಓವರನ್ನು ಕೈಗೆತ್ತಿಕೊಂಡಂತ ತನ್ನ ಕಂತಿನ 2ನೇ ಓವರನ್ನು ಅಂತಿಮ 12 ಚೆಂಡುಗಳ ಆಟ ಬಾಕಿ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಶಾಹಿದ್
ಓವರಿನ 4ನೇ ಓವರಿನ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ತನಕಂತಿನ 2ನೇ ಓವರಿನ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಶಾಹಿದ್ ತೀರ್ಪುಗಾರನ ಗಾರ್ಡನ ಸಮ್ಮತಿಯನ್ನು ಪಡೆದುಕೊಂಡು ಆರಂಭದ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ತೀರ್ಪುಗಾರನ ದಾಟಿ ಬಲವಾದ ವರ್ತಿಗೆ ಮುಖ ಮಾಡಿದ ಬಹುಶಃ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಡುವಂತೆಲ್ಲ ಸಂಭವ. ಎಸ್ ಕ್ಯಾಚ್ ಔಟ್. ಇದರೊಂದಿಗೆ ಎಂಡ್ ಆಫ್ ದಿ ಇನ್ನಿಂಗ್ಸ್ ಆಫ್ ಮಿಸ್ಟರ್ ಫಯಾಜ್ ಬ್ಯಾಕ್ ಟು ದ ಪವೆಲಿಯನ್. ಅಂಕಿಅಂಶ ಪಟ್ಟಿಯಲ್ಲಿ 19ರಲ್ಲಿ ಸ್ಥಗಿತವನ್ನು ಕಾಣಸಿಗ್ತಾ ಇದ್ರೆ, ಉತ್ತರಿ ಸಂಖ್ಯೆ 3 ಬಿಟ್ಟು ಕೊಡ್ತಾ ಇದ್ರೆ. ಫಯಾಜ್ ನಿರ್ಗಮನದ ಬಳಿಕ ನೂತನ ದಾಂಡುಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಸಿದ್ದೀಕ್ ಆಗಮನವಾಗಿದೆ. ಸ್ಟಾರ್ ಎಮಿರೇಟ್ಸ್ ತಂಡದ ಪರವಾಗಿ ಅದ್ಭುತವಾಗಿರತಕ್ಕಂಥ ಪಂದ್ಯಗುಟ್ಟಗಳು ಸಾಗಿ ಬರುತ್ತಾ ಇದೆ. ಪ್ರಪ್ರಥಮ ಕ್ವಾಲಿಫೈ ಪಂದ್ಯಗುಟ್ಟಗಳು ಸಾಗಿ ಬರ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ ಅಡ್ಡೂರು ಹಾಗೂ ಯುಪಿ ಅಭಿಮಾನಿ ಬಲಗ ಅಡ್ಡೂರು ಇವರ ಸಾರಥ್ಯದಲ್ಲಿ ಅಡ್ಡೂರು ಪ್ರೀಮಿಯರ್ ಲೀಗಿನ ಪ್ರಪ್ರಥಮ ಕ್ವಾಲಿಫೈ ಪಂದ್ಯಗುಟ್ಟಗಳು ಸಾಗಿ ಬರ್ತಾ ಇದೆ. ಎರಡೂ ಕೂಡ ಪರಿಸರದ ಬಲಾಢ್ಯ ಬಲಿಷ್ಠ ತಂಡಗಳು ಸೆಣಸಾಟ ಕಾಣಸಿಗ್ತಾ ಇದ್ದಾರೆ. ಒಂದೆಡೆ ವಿಭಾಗದಲ್ಲಿ ಸ್ಟಾರ್ ಎಮಿರೇಟ್ಸ್ ಅಡ್ಡೂರು ಹಾಗೂ ಉಬೈದ್ ಮೇಸ್ತ್ರಿ ಎಲ್ಲಿದ್ರು ವೀಕ್ಷಕರನ್ನ ಕೊಠಡಿಯನ್ನು ಸಂಪರ್ಕಿಸಿಕೊಳ್ಳಿ. ಬಲವಾದ ವರ್ತಿಗೆ ಮುಖ ಮಾಡಿತು ಬಹುಶಃ ಅದ್ಭುತವಾಗಿರತಕ್ಕಂಥ ಲೆಗ್ ಕಟರ್. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಚಿಕ್ಕಿ ಚೆಂಡಾಗಿ ಮಾರ್ಪಡ್ತಾ ಇದೆ. ಇದರ ಮಧ್ಯೆ ಅಂಕಿಅಂಶ ಪಟ್ಟಿಯಲ್ಲಿ 19ನೇ ಸ್ಥಗಿತವನ್ನು ಕಾಣಸಿಗ್ತಾ ಇದ್ದಾರೆ. ಶಾಹಿದ್ ತನಕಂತಿನ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಶಾಹಿದ್ ಟು ಮಿಸ್ಟರ್ ಜುನೈದ್ ತೃತೀಯ ಬಾರಿಗೆ ತೀರ್ಪುಗಾರನ ಬಿಟ್ಟು ಬಲವಾದ ವರ್ತಿಗೆ ಮುಖ ಮಾಡಿತು. ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇತರ ಆಟಗಾರರಿಂದ ಪ್ರೋತ್ಸಾಹ ಚಪ್ಪಾಳೆಗಳು ಕೂಡ ಬರ್ತಾ ಇದೆ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯಲ್ಲಿ 19ರಲ್ಲಿ ಸ್ಥಗಿತವನ್ನು ಕಾಣಸಿಗ್ತಾ ಇದ್ರೆ. ಶಾಹಿದ್ ತನಕಂತಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಖಂಡಿತವಾಗಿಯೂ ಈ ಹಿಂದಿನ ಪಂದ್ಯಕೂಟದ 4,000 ಪಡೆದುಕೊಂಡ್ರು. ತದನಂತರ ಒಂದು CA ಒರಿಜಿನಲ್ ಶೂ ಅನ್ನು ಪಡ್ಕೊಂಡಿದ್ರು. ಈ ಸ್ಟ್ರೈಕರ್ ವಿಭಾಗದಲ್ಲಿರುವಂತಹ ಆಟಗಾರ ಜುನೈದ್ ಸ್ಟಾರ್ ಎಮಿರೇಟ್ಸ್ ಅಂತ ಪರವಾಗಿ ಕಾದು ನೋಡಬೇಕಾಗಿದೆ. ಮಹತ್ತರವಾಗಿರತಕ್ಕಂಥ ಪಂದ್ಯಕೂಟಗಳು. 4ನೇ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಶಾಹಿದ್ ಸಾಯ್ತು ಮಿಸ್ಟರ್ ಜುನೈದ್ ತೀರ್ಪುಗಾರನ ಬಿಟ್ಟು ಬಲವಾದ ವರ್ತಿಗೆ ಮುಖ ಮಾಡಿತು. ಮಗದೊಮ್ಮೆ ಅದೇ ಹಾಡು ಅದೇ ರಾಗ ಎಂಬಂತೆ ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅದ್ಭುತವಾಗಿರತಕ್ಕಂಥ ಲೆಗ್ ಕಟರ್ ಗುಡ್ ಸ್ಪೆಲ್ ಓವರ್ ಮಿಸ್ಟರ್ ಶಾಹಿದ. ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 19ರಲ್ಲಿ ಸ್ಥಗಿತವನ್ನು ಕಾಣಸಿಗ್ತಾ ಇದ್ದಾವೆ. 5ನೇ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಶಾಹಿದ್ ತಮ್ಮ ದೈತ್ಯವನ್ನು ಮುಂದುವರಿಸುತ್ತಾ 5ನೇ ಬಾರಿಗೆ ಶಾಹಿದ್ ಟು ಮಿಸ್ಟರ್ ಜುನೈದ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಬಲವಾದ ವರ್ತ ಭವಿಷ್ಯತ್ ಭರವಸೆಯನ್ನ ನೀಡಿದ್ರು. ಭರವಸೆ ಹೊಂದಿದ್ದರೆ ಖಂಡಿತವಾಗಿಯೂ ಪರ್ವತವನ್ನೇ ಹೇರಬಹುದು. ಖಂಡಿತವಾಗಿ ಆ ಒಂದು ಮಾತಿಗೆ ಉತ್ತರವನ್ನೇ ತೋರಿಸ್ತಾ ಇದ್ದಾರೆ ಇಲ್ಲಿ ಮಿಸ್ಟರ್ ಜುನೈದ್. ಸತತ 3 ಚೆಂಡು ಚುಕ್ಕಿ ಚೆಂಡಾಗಿ ಮಾರ್ಪಡಿಸಿರುತ್ತದೆ. ನಂತರದ 4ನೇ ಚೆಂಡನ್ನು ಸಿಕ್ಸರ್ ಮುಖೇನ ಅಟ್ಟಿಸುವ ಮುಖೇನ ಅದ್ಭುತವಾಗಿರತಕ್ಕಂಥ ದಾಂಡುಗಾರಿಕೆ ವಿಭಾಗವನ್ನು ಸಜ್ಜುಗೊಳಿಸ್ತಾ ಇದೆ ಅಲ್ಲಿ ಸ್ಟಾರ್ ಎಮಿರೇಟ್ಸ್ ಅಂತ ಪರವಾಗಿ ಮಿಸ್ಟರ್ ಜುನೈದ್. ಅಂಕಿಅಂಶ ಪಟ್ಟಿಯಲ್ಲಿ 25. ಲಾಸ್ಟ್ 1 more to go. ಅಂತಿಮ 1 ಚೆಂಡು ಮಾತ್ರ ಬಾಕಿ. ಅದ್ಭುತವಾಗಿರತಕ್ಕಂತಹ ದಂಡನೆ. ಖಂಡಿತವಾಗಿಯೂ ತಂಡದ ಮಾಲಕರ ವಿಶ್ವಾಸ ಅರ್ಹನೀಯ ಆಟಗಾರ ಈ ಜುನೈದ್ ತಂಡಕ್ಕೆ ಆಧಾರ ಸ್ತಂಭವಾಗಬಹುದೇ. ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗ್ತಾ ಇದ್ದಾರೆ. ಶಾಹಿದ್ ಮುಂದುವರಿಸುತ್ತಾ ಅಂತಿಮ ಚೆಂಡು ಚಾಲ್ತಿಯಲ್ಲಿ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನ ಬಲವಾದ ವರ್ತಿಗೆ ಮುಖ ಮಾಡಿತು. ನಿಧಾನಗತಿಯ ಚೆಂಡು. ಇದರ ಮಧ್ಯೆ ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎಂಡ್ ಆಫ್ ದಿ ಓವರ್ ನಂಬರ್ 4. ಸ್ಕೋರ್ ಮುಜಾನ್ ಕ್ವಾರ್ಟರ್ ಸೆಂಚುರಿ ಏನಕ್ಕೆ 25 ಸಾಗ್ತಾ ಇತ್ತು. ಅತಿ ಅಮೂಲ್ಯ 3 ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ ಅಲ್ಲಿ ಸ್ಟಾರ್ ಎಮಿರೇಟ್ಸ್. ಅಂತಿಮ 6 ಚೆಂಡುಗಳ ಆಟ ಬಾಕಿ ಇದೆ. ಎಷ್ಟು ಓಟವನ್ನು ಗಳಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಜುನೈದ್ ಹಾಗೂ ಸಿದ್ದೀಕ್ ರವರ ಜೋಡಿ ಅಂತಿಮ ದಾಳಿಗರನಾಗಿ ಎಸೆತಗಾರಿಕಾ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಂತ ಎಸೆತಗಾರ ಅಂತಿಮ ದಾಳಿಗಾರಿಕಾ ವಿಭಾಗದಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಮುರ್ಷೀದ್ ಚೆಂಡನ್ನು ಕೈಗೆತ್ತಿಕೊಂಡು ಅಂತಿಮ ದಾಳಿಗಾರನಾಗಿ ಎಸೆತಗಾರಿಕಾ ವಿಭಾಗದಲ್ಲಿ ಮುರ್ಷೀದ್ ಜೂನಿಯರ್ ಕಾಣಸಿಗ್ತಾ ಇದ್ದಾವೆ. ದಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ ತಂಡ ಪರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 25 ಬಂದಾಗಿದೆ. ಇನ್ನುಳಿದಂತ 6 ಎಸೆತಗಳ ಮುಂದೆ ಎಷ್ಟು ಓಟವನ್ನು ಗಳಿಸಲು ಕಾದು ನೋಡಬೇಕಾಗಿದೆ. ಆರಂಭದ ಚೆಂಡು ಮುರ್ಷೀದ್ ರೂಪದಲ್ಲಿ ಎದುರಿಸಿ ಆಡುವಂತ ಆಟಗಾರ ಮಿಸ್ಟರ್ ಸಿದ್ದೀಕ್. ಆರಂಭದ ಚೆಂಡು ಬರ್ತಾ ಇದೆ. ಆರಂಭದ ಚೆಂಡು ಅದ್ಭುತವಾಗಿರತಕ್ಕಂಥ ದಾಳಿ. ಅಡ್ಡ ಚೆಂಡು ನೇರ ಗುರಿ ಬಿದ್ದಿದ್ದೆ. ಆದಲ್ಲಿ ಖಂಡಿತ ಅಪಾಯ. ಇದರ ಮಧ್ಯೆ ನೋಡಿ ಓವರ್ ಥ್ರೋ
ವೈಡ್ ಬಾಲ್ +1 ಇತರೆ ರೂಪದಲ್ಲಿ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ದಾಂಡುಗಾರರು ಮಾಡುವಂತಹ ಕೆಲಸವನ್ನ ಇಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಗೂಟರಕ್ಷಣೆ ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 27 ಬಂದಾಗಿದೆ. ವೈಡ್ 1+1 ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಮುರ್ಷೀದ್ ಕಾಣಸಿಗ್ತಾ ಇದ್ದಾವೆ. ಆರಂಭದ ಚೆಂಡು ಚಾಲ್ತಿಯಲ್ಲಿದೆ. ಮುರ್ಷೀದ್ ಟು ಮಿಸ್ಟರ್ ಜುನೈದ್. ಪ್ರಥಮ ಬಾರಿ ಬಲವಾದ ಹೊರತಿಗೆ ಮುಖ ಮಾಡಿತು. ಬಹುಶಃ ಲಾಂಗ್ ಆನ್ ತುದಿಯಲ್ಲಿ ಚೆಂಡು. ಅದ್ಭುತವಾಗಿರತಕ್ಕಂಥ ಕ್ಷೇತ್ರಪಾಲನೆ, ಉತ್ತಮವಾಗಿರತಕ್ಕಂಥ ಥ್ರೋ ಕಾಣಸಿಗ್ತಾ ಇದ್ದಾವೆ. ಕ್ಷೇತ್ರಪಾಲನೆಯಲ್ಲಿ ಕಾಣಸಿಗ್ತಾ ಇದ್ದಾವೆ. ಒಂಟಿ ಓಟ ಅಂಕಿಅಂಶ ಪಟ್ಟಿಯಲ್ಲಿ 28. ಜುನೈದ್ ರವರಿಗೆ ಒಂದು ಪ್ರೋತ್ಸಾಹ ಬರ್ತಾ ಇದೆ. ಒಂದೊಂದು ಸಿಕ್ಸರ್ಗೂ ಕೂಡ 2000 ನಗದು ಪುರಸ್ಕಾರ. ಖಂಡಿತವಾಗಿಯೂ ತಮ್ಮ ತಂಡ ವಿಜಯಗೊಳಿಸಿದ್ದೆ ಆದಲ್ಲಿ ಈ ಒಂದು ಟೂರ್ನಮೆಂಟ್ ನಲ್ಲಿ ಚಾಂಪಿಯನ್ಸ್ ಆದರೂ ಕೂಡ 10,000 ನಗದು ಪುರಸ್ಕಾರ. ನೋಡಿ, ಅದ್ಭುತವಾಗಿರತಕ್ಕಂಥ ದಾಳಿ, ಅಡ್ಡ ಚೆಂಡು, ಕ್ರಮವಲ್ಲದ ಎಸೆತಗಾರಿಕೆ, ಅಷ್ಟೇ ಉತ್ತಮವಾದ ಗೂಟ ಪಾಲನೆ, ಗೂಟದ ಹಿಂಬದಿಯಿಂದ ಕಾರ್ಯವನ್ನು ಕೊಡ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ಗೂಟ ರಕ್ಷಣೆ. ತಿಲಕ್ ಫ್ರಮ್ ಡಿ ಸ್ಟ್ರೈಕರ್ಸ್ ಪಲ್ಲಿಪಾಡಿ. ಅಂಕಿಅಂಶ ಪಟ್ಟಿಯಲ್ಲಿ 29 ಬಂದಾಗಿದೆ. ಒಬ್ಬರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಮುರ್ಷಿದ್ ಟು ಮಿಸ್ಟರ್ ಸಿದ್ದೀಕ್. ಬಲವಾದ ವರ್ತಿಗೆ ಮುಖ ಮಾಡಿ ನೋಡಿ, ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ. ಇದರ ಮಧ್ಯೆ ರನ್ಔಟ್ಗಾಗಿ ಬಲವಾದ ಮನವಿತ್ತು. ನಕಾರಾತ್ಮಕ ತೀರ್ಪು, ಯಾವುದೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ಮುರ್ಷಿದ್ ಡಾಟೆಡ್ ಡೆಲಿವರಿ. ಚಿಕ್ಕಿ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 29 ಬಂದಾಗಿದೆ. ಅಂತಿಮ 4 ಚೆಂಡುಗಳ ಆಟ ಬಾಕಿ ಇದೆ. ಜುನೈದ್ ಒಂದು ಸಿಕ್ಸರ್ಗೆ ಬರ್ತಾ ಇದೆ 2,000. ಪ್ರತಿ ಸಿಕ್ಸರ್ಗೂ ಬರ್ತಾ ಇದೆ 2,000. ಅದೇ ರೀತಿ ತಮ್ಮ ತಂಡ ಈ ಒಂದು ಟೂರ್ನಮೆಂಟ್ ನಲ್ಲಿ ಚಾಂಪಿಯನ್ ಆದರೂ ಕೂಡ 10,000 ನಗದು ಪುರಸ್ಕಾರ. ನೋಡಿ, ಇದುವೇ ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಮನೋಭಾವ. ತೃತೀಯ ಬಾರಿಗೆ ಎಸೆತಗಾರಿಕಾ ವಿಭಾಗದಲ್ಲಿ ಮುರ್ಷಿದ್ ಟು ಮಿಸ್ಟರ್ ಸಿದ್ದೀಕ್. ತೀರ್ಪುಗಾರನ ಬಿಟ್ಟು ಐತರ ಮಧ್ಯೆ ಬಲವಾದ ಹೊರತಿಗೆ ಮುಖ ಮಾಡಿದ ನೇರ ಗುರಿ ಬಿದ್ದಿದ್ದೆ, ಅದರಲ್ಲಿ ಖಂಡಿತ ಅಪಾಯ. ಐತನ ಮಧ್ಯೆ ನೋಡಿ, ಅಡ್ಡ ಚೆಂಡು, ಕ್ರಮವಲ್ಲದ ಎಸೆತಗಾರಿಕೆ, ಉದುರಿಯನ್ನು ಬಿಟ್ಟು ಕೊಡ್ತಾ ಇದೆ. ಖಂಡಿತವಾಗಿ ಜುನೈದ್ ರವರು ಸ್ಟ್ರೈಕ್ ಅನ್ನು ಪಡೆಯುವಲ್ಲಿ ತವಕದಲ್ಲಿ ಮತ್ತೊಂದು ಉದುರಿಯನ್ನು ಬಿಟ್ಟು ಕೊಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 30 ಓಟವನ್ನು ಗಳಿಸ್ತಾ ಇದೆ. 2 ಚೆಂಡು ಮಾತ್ರ ಮುಕ್ತಾಯ ಪರ ಸ್ಥಿರವಾದ ಸ್ಥಾನವನ್ನು ಹೊಂದಿಕೊಂಡು ಬಂದಂತ ಆಟಗಾರ ನಿತಿನ್ ಆಗಮನವಾಗಿದೆ ಸ್ಟಾರ್ ಎಮಿರೇಟ್ಸ್ ತಂಡದ ಪರವಾಗಿ. ಅಂತಿಮ 4 ಚೆಂಡುಗಳ ಆಟ ಬಾಕಿ ಇದೆ. ಜುನೈದ್ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ತಮ್ಮ ಒಂದೊಂದು ಸಿಕ್ಸರ್ಗೂ ಕೂಡ, ಪ್ರತಿ ಸಿಕ್ಸರ್ಗೂ ಕೂಡ 2,000. ಖಂಡಿತವಾಗಿ ಮಗದೊಮ್ಮೆ ನೆನಪಿಸ್ತಾ ಇದ್ದಾನೆ. ತಮ್ಮ ತಂಡ ವಿಜಯಾದಲ್ಲಿ ಒಂದು ಪಂದ್ಯಾಕೂಟದಲ್ಲಿ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದೆ. ಆದಲ್ಲಿ ಖಂಡಿತವಾಗಿಯೂ 10,000 ನಗದು ಪುರಸ್ಕಾರ ಬರ್ತಾ ಇದೆ. 4 ಚೆಂಡುಗಳ ಆಟ ಬಾಕಿ ಇದೆ. ತೃತೀಯ ಚೆಂಡು ಎಸೆತಗಾರಿಕಾ ವಿಭಾಗದಲ್ಲಿ ಡಿ ಸ್ಟ್ರೈಕರ್ಸ್ ಪಲ್ಲಿಪ್ಪಾಡಿ ಬಹಳಷ್ಟು ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ಮೂರನೇ ಚೆಂಡು ಮುರ್ಷಿದ್ ಮಿಸ್ಟರ್ ಜುನೈದ್ ಬಲವಾದ ಹೊರತಿಗೆ ಮುಖ ಮಾಡಿತು. ಬಹುಶಃ ಕಾಲಿಗೆ ಬಡಿದಂತಹ ಚೆಂಡು. ಡಾಟೆಡ್ ಡೆಲಿವರಿ, ಯಾವುದೇ ಓಟಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 30 ಸ್ಥಗಿತವನ್ನು ಕಾಣಸಿಗ್ತಾ ಇದ್ರೆ. ಅಂತಿಮ 3 ಚೆಂಡು ಮಾತ್ರ ಬಾಕಿ. ಎಸೆತಗಾರಿಕಾ ವಿಭಾಗದಲ್ಲಿ ಮುರ್ಷಿದ್ ತಮ್ಮ ದೈತ್ಯವನ್ನ ಮುಂದುವರಿಸುತ್ತಾ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ, ಒಂದು ಬಲಾಢ್ಯ ಬಲಿಷ್ಠ ಸಿಕ್ಸರ್ನ ವೀರ ಈ ಜುನೈದ್. 4ನೇ ಬಾರಿ ಬಲವಾದ ಹೊರತಿಗೆ ಮುಖ ಮಾಡಿತು. ಅದ್ಭುತವಾಗಿರತಕ್ಕಂಥ ದಾಳಿ, ನೆಲಮಟ್ಟದ ದಾಳಿ, ಒಂಟಿ ಓಟ, ಲೆಗ್ ಬೈಸ್ ಒಂದಿಗೆ, ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 31. ಅಂತಿಮ 2 ಚೆಂಡುಗಳ ಆಟ ಬಾಕಿ. 4 ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದ್ದಾವೆ. 5ನೇ ಚೆಂಡು ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮುರ್ಷಿದ್. ಅದ್ದೂರಿಯ ಅಡ್ಡೂರು ಪ್ರೀಮಿಯರ್ ಲೀಗ್ ಇವತ್ತಿನ ದಿವಸ ಅಂತ್ಯ ಕಾಣಲಿಕ್ಕಿದೆ. ಮಹತ್ತರವಾಗಿರತಕ್ಕಂಥ ಪ್ರಶಸ್ತಿ ಸುತ್ತಿನ ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. ಕ್ವಾಲಿಫೈ ನಂಬರ್ 1 ಸಾಗ್ತಾ ಇದ್ರೆ ಬಲವಾದ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ. ಇದರ ಮಧ್ಯೆ ಉತ್ತರಿಯನ್ನು ಒಪ್ಪಿಸ್ತಾ ಇದ್ದಾನೆ. ತಿನ್ ಮಂದ ಹಾದಿಗೆ ಸುಂಕವಿಲ್ಲ ಎಂಬ ಮಾತಿನೊಂದಿಗೆ ನೇರವಾಗಿ ಶೂನ್ಯ ಸಂಪಾದನೆಯಲ್ಲಿ ಪೆವಿಲಿಯನ್ ಸಾಗ್ತಾ ಇದ್ದಾರೆ. ನಿತಿನ್ ನಿರ್ಗಮನ ಕಾಣಿಸುತ್ತಾ ಇದ್ದಾವೆ. ಅವರ ಸ್ಥಿರವಾದ ಸ್ಥಾನವನ್ನು ಹೊಂದಿಕೊಂಡು ಬಂದಂತ ಆಟಗಾರ ಜುನೈದ್ ರವರಿಗೆ
ಹೊಂದಾಣಿಕೆ ಆಟವನ್ನು ಆಡಲು ಆರೀಫ್ ಆಗಮನವಾಗಿದೆ. ಸ್ಟಾರ್ ಎಮಿರೇಟ್ಸ್ ತಂಡ ಪರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 31 ಬಂದಾಗಿದೆ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ಲಾಸ್ಟ್ 1 more to go. ಮುರ್ಷಿದ್ ಟು ಮಿಸ್ಟರ್ ಜುನೈದ್. ಅಂತಿಮ ಚೆಂಡು. ಮುರ್ಷಿದ್ ಟು ಮಿಸ್ಟರ್ ಜುನೈದ್. ತೀರ್ಪುಗಾರನ ಬಿಟ್ಟು ಬಲವಾದ ವೃತ್ತಿಗೆ ಮುಖ ಮಾಡಿತು. ತನ್ನ ಮಧ್ಯೆ ಅದ್ಭುತವಾಗಿರತಕ್ಕಂಥ ದಾಳಿ. ನೆಲಮಟ್ಟದ ಎಸೆಗಾರಿಕೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಕಾಣ ಸಿಗ್ತಾ ಇದ್ದಾವೆ. ಪ್ರಪ್ರಥಮ ಇನ್ನಿಂಗ್ಸ್ಗಳ ಮುಕ್ತಾಯಕ್ಕೆ ಸ್ಟಾರ್ ಎಮಿರೇಟ್ಸ್ ತಂಡ ಬಳಸಿದ್ದು 30 ಚೆಂಡು, ಗಳಿಸಿದ್ದು 31 ಓಟ, ಬಿಟ್ಟುಕೊಟ್ಟದ್ದು 3 ಉತ್ತರಿ ಮಾತ್ರ. ತದನಂತರ ಏನು ಪಂದ್ಯಗುಡಿಯಲ್ಲಿ ನೇರವಾಗಿ ಫೈನಲ್ ಹಂತಕ್ಕೆ ಲಗ್ಗೆ ಹಿಡಿಯಲು ಡಿಇ ಸ್ಟ್ರೈಕರ್ಸ್ ಬಲ್ಲಿಪಾಡಿ ತಂಡಕ್ಕೆ 30 ಎಸೆತಗಳ ಮುಂದೆ 32 ಓಟವನ್ನು ಗಳಿಸಬೇಕಾಗಿದೆ. ಕಾದು ನೋಡಲೇಬೇಕಾಗ್ತಾ ಇದೆ. ಆ ಒಂದು ಪಂದ್ಯಗುಡ ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಶ್ರೇಷ್ಠ ಮಟ್ಟದ ಪ್ರತಿಭಾನ್ವಿತ ವೀಕ್ಷಕ ವಿನಗಾರರು ಅಬ್ದುಲ್ ಸಮದ್ ಕಾಟಿಪಲ್ಲ. ಇವರಿಗೆ ನಾನು ಮೈಕ್ರೋಫೋನ್ ಹಸ್ತಾಂತರಿಸ್ತಾ ಇದ್ದೇನೆ. ಸ್ಟಾರ್ ಎಮಿರೇಟ್ಸ್ ಮೊದಲು ಬ್ಯಾಟಿಂಗನ್ನು ನಡೆಸಿ 31 ರನ್ನನ್ನು ಸಂಪಾದಿಸಿದೆ. 32 ರನ್ನಿನ ಸವಾಲನ್ನು ಎದುರಾಳಿ ತಂಡಕ್ಕೆ ಡಿಇ ಸ್ಟ್ರೈಕರ್ಸ್ ತಂಡಕ್ಕೆ ನೀಡ್ತಾ ಇದೆ. ಈ ಕಳೆದ ಪಂದ್ಯದಲ್ಲಿ ಸ್ಟಾರ್ ಎಮಿರೇಟ್ಸ್ ತನ್ನ ಬ್ಯಾಟಿಂಗಿನ ಶಕ್ತಿಯ ಪ್ರಾಬಲ್ಯವನ್ನು ಈ ಮೈದಾನದಲ್ಲಿ ತೋರ್ಪಡಿಸಿ ಅರ್ಹವಾಗಿ ಈ ಸುತ್ತಿಗೆ ಬಂದು ನಿಂತಿದೆ. 30 ಎಸೆತದ ಮುಂದೆ 32 ರನ್ನಿನ ಅವಶ್ಯಕತೆ ಇದೆ ಡಿಇ ಸ್ಟ್ರೈಕರ್ಸ್ ತಂಡಕ್ಕೆ. ಗೆದ್ದವರು ನೇರ ಫೈನಲಿಗೂ, ಸೋತವರಿಗೆ ಇನ್ನೊಂದು ಅವಕಾಶವನ್ನು ಕೂಡ ಈ ಕ್ರಿಕೆಟ್ ಕೂಟ ಮಾಡಿಕೊಡ್ತಾ ಇದೆ. ಅಡ್ಡೂರಿನ ಈ ಮಣ್ಣಿನಲ್ಲಿ 9 ತಂಡಗಳ ಆ ಪ್ರತಿಭಾನ್ವೇಷಣೆಯಲ್ಲಿ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಕ್ರಿಕೆಟ್ ಕೂಟ ಇಲ್ಲಿ ತಲುಪ್ತಾ ಇದೆ. ನಿಮ್ಮೆಲ್ಲರ ಸಹಕಾರದ ಫಲ ಈ ಕ್ರಿಕೆಟ್ ಕೂಟದಲ್ಲಿ ರಾರಾಜಿಸ್ತಾ ಇದೆ. ಸ್ಟಾರ್ ಎಮಿರೇಟ್ಸ್ ಪರವಾಗಿ ಪ್ರಥಮ ಓವರನ್ನು ಫಯಾಜ್. ಎಂದಿನಂತೆ ಇದು ಅಡ್ಡೂರು ಎಕ್ಸ್ಪ್ರೆಸ್ ಅಂದರೆ ತಪ್ಪಾಗಲಾರದು. ವೇಗ ಇದೆ, ಇತಿಮಿತಿಯಾದ ತಮ್ಮ ಆ ಕೈಚಲಕವನ್ನು ತೋರಿಸ್ತಾರೆ. ಲಯಬದ್ಧವಾಗಿ ಕ್ರಮಬದ್ಧವಾಗಿ ಚೆಂಡನ್ನು ಎಸೀತಾರೆ. 1 ಓಟ ಅದು ಡಿಕ್ಲೇರ್ಡ್ ರೂಪದಲ್ಲಿ ಬರ್ತಾ ಇದೆ. ಆ 1 ಓಟದೊಂದಿಗೆ ತಂಡದ ಖಾತೆಯಲ್ಲಿ 1 ರನ್ನು ಇಲ್ಲಿ ಜಮೆಯಾಗ್ತಾ ಇದೆ. 30ಕ್ಕೆ 32 ಬೇಕಾಗಿತ್ತು ವಿಜಯಕ್ಕಾಗಿ ಡಿ ಸ್ಟ್ರೈಕರ್ಸ್ ತಂಡಕ್ಕೆ. ಫಯಾಜ್ ಕ್ಷೇತ್ರಕ್ಷಣೆಯನ್ನು ಸಜ್ಜುಗೊಳಿಸುತ್ತಾ ಫಯಾಜ್ ತಮ್ಮ ಆ ನಿಯಂತ್ರಣಕ್ಕೆ ಕ್ಷೇತ್ರಕ್ಷಣೆಯ ವ್ಯೂಹ ಯಾವ ರೀತಿ ಇರಬೇಕು ಎನ್ನುವುದನ್ನು ಇಲ್ಲಿ ಬಲಪಡಿಸ್ತಾ ಇದ್ದಾರೆ ಫಯಾಜ್. ಮತ್ತೊಮ್ಮೆ ಸೊಗಸಾದ ಎಸೆಗಾರಿಕೆ, ಬಹಳಷ್ಟು ಗಂಭೀರತೆಯಿಂದ ಎಸೆಗಾರಿಕೆ ನಡೆಸ್ತಾ ಇದ್ದಾರೆ ಫಯಾಜ್. ಗಂಭೀರತೆಯ ಅವಶ್ಯಕತೆಯೂ ಇಲ್ಲಿದೆ. ಯಾಕಂದರೆ ಪಂದ್ಯ ಗೆದ್ದರೆ ಫೈನಲಿನಲ್ಲಿ ಹೋಗಿ ಕುಳಿತು ಆ ರಾಜನ ಸೀಟನ್ನು ಅಲಂಕರಿಸಬಹುದು. ಒಂದು ವೇಳೆ ಸೋತರೆ ಇನ್ನೊಂದು ಅವಕಾಶಕ್ಕಾಗಿ ಕಾಯಬಹುದು ಫಯಾಜ್. ಮತ್ತೊಮ್ಮೆ ಎಸೆಗಾರಿಕೆಯಲ್ಲಿ ಆಟಗಾರ ತಿಲಕ್ರವರಿಗೆ ಸುಂದರವಾದ ಚೆಂಡು ಲೆಗ್ ಸೈಡ್ನಿಂದ ಹೊರಗೆ ಬೈ ಮೂಲಕ ಒಂಟಿ ಓಟ ಸಿಗ್ತಾ ಇದೆ. ಆ ಒಂಟಿ ಓಟದೊಂದಿಗೆ 3 ರನ್ನು ಪ್ರಾಪ್ತಿಯಾಗ್ತಾ ಇದೆ. ಕುವೈತ್ ಫ್ರೆಂಡ್ಸ್ ಈಗಾಗಲೇ ಈ ಅಡ್ಡೂರಿನ ಮಣ್ಣಿನ ಮಕ್ಕಳು ದುಡಿಮೆಗಾಗಿ ವಿದೇಶದಲ್ಲಿ ಕುವೈತಿನಲ್ಲಿದ್ದು ಅಲ್ಲಿ ಕುವೈತ್ ಫ್ರೆಂಡ್ಸ್ ಎಂಬ ಒಂದು ಸಂಘಟನೆಯನ್ನು ಮಾಡಿ ಈ ಕ್ರಿಕೆಟ್ ಕೂಟಕ್ಕೆ ಬಹಳಷ್ಟು ಹೃತ್ಪೂರ್ವಕವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಒಂದೊಂದು ಸಿಕ್ಸರಿಗೆ 1,000 ರೂಪಾಯಿ, ಹ್ಯಾಟ್ರಿಕ್ 6 ಯಾ 4ಗೆ 5,000 ರೂಪಾಯಿ. ಅದೇ ರೀತಿ ಪ್ರತಿಯೊಂದು ಆಟಗಾರನ ಆಟವನ್ನು ನೋಡಿ ಅವರು ವೈಯಕ್ತಿಕ ಬಹುಮಾನವನ್ನು ಕೂಡ ಘೋಷಿಸಲಿಕ್ಕಿದ್ದಾರೆ. ಖಂಡಿತವಾಗಿಯೂ ಈ ಅಡ್ಡೂರಿನ ಕ್ರಿಕೆಟಿನ ಆ ಇತಿಹಾಸವುಳ್ಳಂಥ ಒಂದು ಊರಲ್ಲಿ ಇಂತಹ ಒಂದು ಮಹೋನ್ನತವಾದ ಸುವರ್ಣಾವಕಾಶಗಳು ಒದಗಿಸಿಕೊಡ್ತಾ ಇರುವ ಆ ಕುವೈತ್ ಫ್ರೆಂಡ್ಸಿಗೆ ಅಭಾರಿಯಾಗಿದ್ದೀವಿ. ಇಲ್ಲಿ ಎಸೆಗಾರಿಕೆಯಲ್ಲಿ ಮುಂದುವರಿಸುತ್ತಾ ಫಯಾಜ್ ಓವರಿನ 5ನೇ ಎಸೆತವನ್ನು ತಿಲಕ್ರವರಿಗೆ
ಮತ್ತೊಮ್ಮೆ ಸೊಗಸಾದ ಆಟ. ಯಾವುದೇ ಕ್ಷೇತ್ರರಕ್ಷಕ ಇಲ್ಲದ ಕಡೆಗೆ ಸೊಗಸಾದ ದಂಡನೆ. 2 ರನ್ನನ್ನು ಪೂರ್ತಿಗೊಳಿಸಿದ್ದಾರೆ. 3ನೇ ಓಟಿಗಾಗಿ ಓಡ್ತಾ ಇದ್ದಾರೆ. ಮಿಂಚಿನ ಓಟದ ಫಲದಿಂದಾಗಿ 3 ಓಟವನ್ನು ಕೂಡ 5ನೇ ಎಸೆತದಲ್ಲಿ ಪೂರ್ತಿಗೊಳಿಸ್ತಾ ಇದೆ. ತಂಡದ ಒಟ್ಟು ಗಳಿಕೆಯಲ್ಲಿ 7 ಬಂದಿದೆ. ಈ ಓವರಿನಲ್ಲಿ 1 ಎಸೆತ ಬಾಕಿ ಇದೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ, ಯಾವುದೇ ಗೊಂದಲವಿಲ್ಲದೆ, ಯಾವುದೇ ಅಡ್ಡಿ ಆತಂಕವಿಲ್ಲದೆ, ಒತ್ತಡ ಅನ್ನೋದು ಇಲ್ಲವೇ ಇಲ್ಲ ಎಂದೆನಿಸಿಕೊಂಡು ತಮ್ಮ ನೈಜ ಆಟದತ್ತ ತಿಲಕ್ ಹಾಗೂ ಶಮೀರ್. ಫಯಾಜ್ ಓವರಿನ ಕೊನೆಯ ಎಸೆತವನ್ನು ಮತ್ತೆ ಕ್ಯಾಮರಾ ಕಡೆಯಿಂದ ಓಡೋಡಿ ಬಂದು ಮತ್ತೆ ತಿರುಗಿಸಿದ್ದಾರೆ ಶಮೀರ್. 1 ಓಟ ಬಂದಿದೆ. 2 ಕ್ಷೇತ್ರರಕ್ಷಕರ ಮಧ್ಯೆ ಅಪಘಾತ ಸಂಭವಿಸಿದರೂ ಯಾವುದೇ ಹಾನಿ ಉಂಟಾಗಿಲ್ಲ. 1 ಓಟಕ್ಕಂತೂ ಕೊರತೆ ಇಲ್ಲ. ತಂಡದ ಒಟ್ಟು ಗಳಿಕೆಯಲ್ಲಿ 8 ಬಂದಿದೆ. ಪ್ರಥಮ ಓವರಿನ ಮುಕ್ತಾಯಕ್ಕೆ ಇನ್ನು 24 ಎಸೆತಗಳು ಬಾಕಿ ಇದೆ. 24 ಎಸೆತದ ಮುಂದೆ 24ರ ಮುಂದೆ 24 ರನ್ನಿನ ಅವಶ್ಯಕತೆ ಇದೆ. ಇಲ್ಲಿ ಎಸೆತಗಾರನಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಯಾಕಂದರೆ ಲೈನ್ ಮತ್ತು ಲೆಂತ್ ಎರಡನ್ನ ಕಾದಿರಿಸಿಕೊಂಡು ಚೆಂಡನ್ನು ಲಯಬದ್ಧವಾಗಿ ಎಸೆದು ಓವರಿಗೆ ಕೇವಲ 6 ಎಸೆತ ಎಸೆದರೆ ಈ ಪಂದ್ಯಕ್ಕೆ ಖಂಡಿತವಾಗಿಯೂ ಕುತೂಹಲ ಮೂಡಿ ಬರಬಹುದು. ಇತರ ರನ್ಗಳ ಸಂಖ್ಯೆಯನ್ನು ಕಡಿತಗೊಳಿಸಿ ಚಾಕಚಕ್ಯತೆಯಿಂದ ಎಸೆತಗಾರ ಮೆರೆದಿದ್ದೇ ಆದಲ್ಲಿ ಖಂಡಿತ ಈ ಪಂದ್ಯಕ್ಕೆ ಒಂದು ಹಿಡಿತ ಸಾಧಿಸಬಹುದು ಸ್ಟಾರ್ ಎಮಿರೇಟ್ಸ್. ಸಿದ್ದಿಕ್ ಕೆಂಪು ಬಣ್ಣದ ಟೋಪಿದಾರ ಅಪಾಯದ ಸೂಚನೆ ಬಡಿಸುತ್ತಲೇ ಶಮೀರ್ ಅವರಿಗೆ ಸಿಗಬೇಕಾಗಿದೆ ಓವರಿನ ಪ್ರಥಮ ಎಸೆತ. ಕ್ಷೇತ್ರರಕ್ಷಣೆಯಲ್ಲಿ ಮತ್ತೆ ಬದಲಿಸುತ್ತಾ ಲೀಗ್ ಹಂತದ ಎಲ್ಲ ಪಂದ್ಯಾಕೂಟಗಳು ಕೂಡ ಬಹಳ ಅಚ್ಚುಕಟ್ಟಿನಿಂದ ಇಲ್ಲಿ ಮುಕ್ತಾಯವಾಗಿದೆ. ಸಮಯಕ್ಕೆ ಸರಿಯಾಗಿ ಆ ಲೀಗ್ ಮಾದರಿಯ ಪಂದ್ಯಾಕೂಟ ಮುಕ್ತಾಯವಾಗಿ ಇಲ್ಲಿ ಪ್ರಾಮುಖ್ಯತೆ ಇರುವ ಪಂದ್ಯಗಳು ನಮ್ಮ ಕಣ್ಣ ಮುಂದಿದೆ. ಸಿದ್ದಿಕ್ ಚೆಂಡನ್ನು ಕೈಗೆತ್ತಿಕೊಂಡು ಪ್ರಥಮ ಎಸೆತವನ್ನು ದಂಡನ್ನು ತಿರುಗಿಸಿದರು. ದಂಡಿನ ಅಂಚಿಗೆ ತಗುಲಿತು. ತೀರ್ಪುಗಾರರಿಗೆ ಬಲವಾದ ಮನವಿ ಇದೆ. ಆದರೆ 2 ತೀರ್ಪುಗಾರರ ಮಧ್ಯೆ ಸಮಾಲೋಚನೆಯೂ ಇದೆ. 2 ಅತ್ಯುತ್ತಮ ತೀರ್ಪುಗಾರರು. ಒಂದು ಕಡೆಯಲ್ಲಿ ಶೇಖ್ ಮನಲ್ರವರಿದ್ದರೆ ಇನ್ನೊಂದು ಕಡೆ ಅನ್ಸರ್ ಮಲ್ಲೂರ್ರವರಿದ್ದಾರೆ. ಥರ್ಡ್ ಅಂಪೈರ್ಗೆ ಮೊರೆ ಹೋಗ್ತಾ ಇದ್ದಾರೆ ಶೇಖ್ ಮನಲ್. ಅಲ್ಲಿ ಕಿಂಗ್ ಸ್ಪೋರ್ಟ್ಸ್ ಇದನ್ನು ಬಿತ್ತರಿಸ್ತಾ ಇದೆ. 3 ದಿನಗಳಿಂದಲೂ ಅಡ್ಡೂರಿನ ಈ ಕ್ರಿಕೆಟಿನ ವೈಭವವನ್ನು ಕಿಂಗ್ ಸ್ಪೋರ್ಟ್ಸ್ ಇಲ್ಲಿ ಮೆರೀತಾ ಇದೆ. ಅದರ ಮಾಲಕರುಗಳಾದ ನೌಫಲ್ ಹಾಗೂ ಬದ್ರುದ್ದೀನ್ ಭಾಳಷ್ಟು ಉಮೇದುವಾರಿಕೆಯಿಂದ ಭಾಳಷ್ಟು ಜವಾಬ್ದಾರಿಯಿಂದ ಈ ಪಂದ್ಯಾಟವನ್ನು ಇಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಔಟ್ ಎಂಬ ತೀರ್ಪು ಬಂದಿದೆ. ನಿಜವಾಗಿಯೂ ತೀರ್ಪುಗಾರರಿಗೆ ಭಾಳ ಸಂತಸ ಕೊಡುವ ಒಂದು ಸಮಯ ಇದಾಗಬಹುದು. ಯಾಕಂದರೆ ಕಿಂಚಿಂತೂ ಇದರ ಬಗ್ಗೆ ಸಂಶಯ ಇದ್ದ ಕಾರಣ ಸಮಾಲೋಚನೆ ನಡೆಸಿ 3ನೇ ಅಂಪೈರ್ಗೆ ಮರು ಹೋದರು. ಆಟಗಾರರಿಗೆ ಯಾವುದೇ ರೀತಿಯ ಅನ್ಯಾಯವಾಗಬಾರದು ಎಂಬ ನಿಟ್ಟಿನಲ್ಲಿ ತಮ್ಮ ಶಿಸ್ತಿನ ಆ ವೈಖರಿಯನ್ನು ತೋರ್ಪಡಿಸ್ತಾ ಇದ್ದಾರೆ ತೀರ್ಪುಗಾರರು. ಅಭಿನಂದನೆಗಳು ತೀರ್ಪುಗಾರರಿಗೆ. 8 ಬಂದಿದೆ 7 ಎಸೆತದ ಮುಂದೆ. ಮಜೀದ್ ಮಲ್ಲೂರು ಇಲ್ಲಿ ತೃತೀಯ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀಕ್ಷಕ ವಿವರಣೆಗಾರನಾಗಿ, ಮೈದಾನದಲ್ಲಿ ಓರ್ವ ಆಟಗಾರನಾಗಿ ಈಗ ತೃತೀಯ ಅಂಪೈರ್ ಸ್ಥಾನದಲ್ಲಿ ನಿಂತು ಆ ಕಿಂಗ್ ಸ್ಪೋರ್ಟ್ಸಿಗೆ ಸಹಕರಿಸ್ತಾ ಇದ್ದಾರೆ ಮಜೀದ್ ಮಲ್ಲೂರು. ಸಿದ್ದಿಕ್ ಪ್ರಥಮ ಎಸೆತದಲ್ಲಿಯೇ ಆ ಕೆಂಪು ಬಣ್ಣ ಅನ್ನೋದು ಅಪಾಯ ಎಂಬ ಸೂಚನೆಯನ್ನು ಬರೆದಿದ್ದಾರೆ. ಎಡಗೈ ದಾಂಡಿಗನ ಆಟಗಾರ ಮಸೂದ್ರವರ ಆಗಮನವಾಗಿದೆ. ಮಸೂದ್ ಈ ಮೈದಾನದಲ್ಲಿ ಪ್ರತಿ ಪಂದ್ಯದಲ್ಲಿಯೂ ಕೂಡ ತಮ್ಮ ಸಾಮರ್ಥ್ಯವನ್ನು ಮೆರೆದವರು. ಅದರಲ್ಲೂ ಅವರು ಹೊಡೆಯುವ ಸಿಕ್ಸರ್ಗಳಂತೂ ಭಾಳಷ್ಟು ಕಂಗೊಳಿಸ್ತದೆ. ನಮ್ಮ ಕಣ್ಣು ತುಂಬಿ ಬರ್ತದೆ. ಭಾಳ
ಅದ್ಭುತವಾದ ಹೊಡೆತಗಳು ಮಸೂದ್ ರವರ ಬ್ಯಾಟಲ್ಲಿದೆ. ಪ್ರಥಮ ಚೆಂಡಿಗೆ ದಂಡಿಸಲು ಪ್ರಯತ್ನ, ಚೆಂಡು ಚುಕ್ಕಿಯಾಗಿದೆ. ಸೊಗಸಾದ ನಿರ್ವಹಣೆ ಸಿದ್ದೀಕ್. ಮಸೂದ್ ರವರಿಗಂತೂ ಇಂಥ ಚೆಂಡು ಖಂಡಿತ ಅಪಾಯ, ಖಂಡಿತವಾಗಿಯೂ ಮಸೂದ್ ರವರಿಗೆ ಇಂಥ ಚೆಂಡು ಅಪಾಯ. ಅವರು ಪ್ರಪ್ರಥಮ ಚೆಂಡನ್ನು ಎದುರಿಸಲು ಶಕ್ತರಾಗಿದ್ದರು. ಇಂತಹ ತಕದಿಮಿ ಕುಣಿಯುವ ಆ ಎಸೆತ ಮಸೂದ್ ರವರಿಗಂತೂ ಖಂಡಿತ ಅಪಾಯ. ಯಾಕಂದರೆ ಪ್ರಥಮ ದಿನದ ಕೊನೆಯ ಪಂದ್ಯದಲ್ಲಿ ನಾವು ನೋಡಿದ್ವಿ, ಮಸೂದ್ ರವರ ಅರ್ಭಟ ಇಡೀ ಮೈದಾನದಲ್ಲಿ ಕಂಗೊಳಿಸಿತ್ತು. ಮಸೂದ್ ರವರ ಅರ್ಭಟ ಆ ಪ್ರಥಮ ದಿನದ ಕೊನೆಯ ಪಂದ್ಯದಲ್ಲಿ. ಇಲ್ಲಿ ಸಿದ್ದೀಕ್ ಚೆಂಡನ್ನು ಕೈಗೆತ್ತಿಕೊಂಡು ಮತ್ತೊಮ್ಮೆ ಮಸೂದ್ ರವರಿಗೆ ಓಡೋಡಿ ಬಂದು ಸಿದ್ದೀಕ್. ಇಲ್ಲಿ ನೋಡಿ, ತಕದಿಬಿ ಆದ್ರೂ ಅದರಲ್ಲೂ ನನ್ನ ಪರಿಚಯ ಇದೆ ಅಂತೇಳಿ ಲೆಗ್ ಸ್ಪಿನ್ ತೋರಿಸ್ತಾ ಇದೆ. ಲೆಗ್ ಸ್ಪಿನ್ ಮೋಡಿಯೇ ಹೀಗೆ. ಯಾವ ಶೈಲಿಯಲ್ಲಿ, ಯಾವ ರೀತಿಯಲ್ಲಿ ಆಟಗಾರ ತಮ್ಮ ಆ ಬಲಾಢ್ಯ ಶಕ್ತಿಯನ್ನು ಅಲ್ಲಿ ರೂಪಿಸಿದ್ರೂ ಆ ಲೆಗ್ ಸ್ಪಿನ್ ಅನ್ನೋದು ಮಾಂತ್ರಿಕ ಯಾವ ಶೈಲಿಯಲ್ಲಿ ಆ ಆಟಗಾರನ ಹಿಡಿತವನ್ನು ತಪ್ಪಿಸಿ ವಿಕೆಟ್ ಕೀಪರ್ ಕೈಗೆ ಚೆಂಡನ್ನು ಮುಟ್ಟಿಸುವ ಚಾಕಚಕ್ಯತೆಯನ್ನು ಮೆರೆಯುತ್ತದೆ ಲೆಗ್ ಸ್ಪಿನ್. ಮತ್ತೊಮ್ಮೆ ಸಿದ್ದೀಕ್ ಸೊಗಸಾದ ಹೊಡೆತ. ಇದು 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 ಸೊಗಸಾದ ಕ್ಯಾಚ್. ಮಸೂದ್ ರವರಂಥ ಅಪಾಯದ ವಿಕೆಟನ್ನು ಕಬಳಿಸ್ತಾ ಇದ್ದಾರೆ ಸಿದ್ದೀಕ್. ಎಸೆದ 4 ಎಸೆತದಲ್ಲಿ 2 ವಿಕೆಟನ್ನು ಪಡೆದಿದ್ದು ಮಾತ್ರವಲ್ಲ, ಅಪಾಯಕಾರಿ ದಾಂಡಿಗ ಮಸೂದ್ ರವರ ವಿಕೆಟನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ಲಾಘನೀಯ, ಖಂಡಿತವಾಗಿಯೂ ಶ್ಲಾಘನೀಯ. ಇದು ತಮ್ಮ ಸಾಮರ್ಥ್ಯಕ್ಕೂ ಮೀರಿ ಮಾಡ್ತಾ ಇರುವ ಹೋರಾಟ ಎಮಿರೇಟ್ಸ್ ತಂಡ. ಸ್ಟಾರ್ ಎಮಿರೇಟ್ಸ್ ನಕ್ಷತ್ರಗಳಂತೆ ಹೊಳಿತಾ ಇದೆ ಮೈದಾನದಲ್ಲಿ. ಪ್ರಥಮ ಓವರಿನಲ್ಲಿ 8 ರನ್ ಬಿಟ್ಟುಕೊಟ್ಟಿತ್ತು, 24ರಲ್ಲಿ 24 ಬೇಕಾಗಿತ್ತು. ಈ ಪ್ರಸಂಗದಲ್ಲಿ ಸಿದ್ದೀಕ್ ಮಾಡುತ್ತಾ ಇರುವ ಮೋಡಿ ಖಂಡಿತವಾಗಿಯೂ ಇದು ಎದುರಾಳಿ ಜೋಡಿಗೆ ಮಾಡುತ್ತಾ ಇರುವ ಆ ಮೋಡಿ ಇದಾಗಿರುತ್ತದೆ. ಸಿದ್ದೀಕ್ ಆ ಅಪಾಯದ ಹ್ಯಾಟ್, ಇದು ಅಪಾಯ ಎಂದೇ ಇಲ್ಲಿ ತೋರಿಸ್ತಾ ಇದ್ದಾರೆ. ತಿಲಕ್ ಸ್ಟ್ರೈಕ್ ಎಂಡಲ್ಲಿ ತಿಲಕ್ ಆರಂಭಿಕ ದಾಂಡಿಗರಾಗಿ ಬಂದಿದ್ದರು. ಒಂದು 3 ರನ್ನಿನ ಹೊಡೆತ ನಿಜವಾಗಿಯೂ ಆ ತಂಡಕ್ಕೆ ಒಂದು ಆಸರೆಯಾಗಿತ್ತು. ಇಲ್ಲಿ ಸಿದ್ದೀಕ್ ಮತ್ತೊಮ್ಮೆ ಸೊಗಸಾದ ಆಟ, ಸುಂದರ ರೀತಿಯ ಕ್ಷೇತ್ರಕ್ಷಣೆ ಇದಾದರೂ ಆಟಗಾರ ತಿಲಕ್ ವೇಗದಲ್ಲಿ ಓಡಿ ಆತ್ಮವಿಶ್ವಾಸದಲ್ಲಿ ಗೆರೆಯನ್ನು ದಾಟಿದರು. ಒಂಟಿ ಓಟ ಬಂದಿದೆ, ತಂಡದ ಖಾತೆಯಲ್ಲಿ 9 ಭದ್ರವಾಗಿದೆ. ಲೆಗ್ ಸ್ಪಿನ್ ಮೋಡಿ ಅಂತೂ ಇಲ್ಲಿ ಸ್ಟಾರ್ ಎಮಿರೇಟ್ಸ್ ತಂಡಕ್ಕೆ ಆಸರೆಯಾಗ್ತಾ ಇದೆ. ಎಮಿರೇಟ್ಸ್ ತಂಡಕ್ಕೆ ಆಸರೆಯಾಗಿದೆ ಸಿದ್ದೀಕ್ ರವರ ಲೆಗ್ ಸ್ಪಿನ್ ಮೋಡಿ. 9 ಬಂದಿದೆ. ಓವರಿನ ಕೊನೆಯ ಒಂದು ಎಸೆತ ಬಾಕಿ. ಹೊಸ ಆಟಗಾರ ತ್ರಿಜೇಶ್. ಸೊಗಸಾದ ನಿರ್ವಹಣೆ, ಖಂಡಿತವಾಗಿಯೂ ಇದು ಸೊಗಸಾದ ನಿರ್ವಹಣೆ. ಸಿದ್ದೀಕ್ ಕೇವಲ ಒಂಟಿ ಓಟವನ್ನು ಕೊಡುವುದರ ಮೂಲಕ ತಮ್ಮ ಆ ಲೆಗ್ ಸ್ಪಿನ್ ಮೋಡಿಯನ್ನು ಪರಿಚಯಿಸ್ತಾ ಇದ್ದಾರೆ APL ಕೂಟದಲ್ಲಿ, ಈ ಅಡ್ಡೂರಿನ ನೆಲದಲ್ಲಿ, ಅಡ್ಡೂರಿನ ಮೈದಾನದಲ್ಲಿ. 2 ಓವರ್ ಮುಕ್ತಾಯ, 9 ರನ್ ಬಂದಿದೆ. ಇನ್ನು ಬೇಕಾಗಿದೆ 18 ಎಸೆತದ ಮುಂದೆ 23 ರನ್ನಿನ ಅವಶ್ಯಕತೆ ಇದೆ. 18ರ ಮುಂದೆ 23. ಲೆಗ್ ಸ್ಪಿನ್ ಮೋಡಿ ಬೆರಗುಗೊಳಿಸಿದೆ. ಎದುರಾಳಿ ತಂಡಕ್ಕೆ ಕಂಟಕವನ್ನು ಉಂಟು ಮಾಡ್ತಾ ಇದೆ. ರನ್ನಿಗಾಗಿ ಪರದಾಡುವಂತೆ ಮಾಡಿದೆ. ಪ್ರಥಮ ಓವರಿನಲ್ಲಿಂತೂ 8 ರನ್ನಿನ ಕೊಡುಗೆಯನ್ನು ಮಾಡಿತು DE ಸ್ಟ್ರೈಕರ್ಸ್. ಆದರೆ ದ್ವಿತೀಯ ಓವರ್ ಮುಳುವಾಗ್ತಾ ಇದೆ. ಅಪಾಯಕಾರಿ ದಾಂಡಿಗ ಮಸೂದ್ ರವರ ವಿಕೆಟ್ ಕಳೆದುಕೊಂಡಿದೆ. ಆರಂಭಿಕ ದಾಂಡಿಗ ಶಮೀರ್ ರವರ ವಿಕೆಟ್ ಕಳೆದುಕೊಂಡಿದೆ. 8 ವಿಕೆಟ್ ಕೈಯಲ್ಲಿಟ್ಟು 18ರ ಮುಂದೆ 23 ಬೇಕಾಗಿದೆ. ಎಸೆಗಾರಿಕೆಯಲ್ಲಿ ಆರೀಫ್ ಚೆಂಡನ್ನು ಕೈಗೆತ್ತಿಕೊಂಡು ಅನುಭವಿ ತಿಲಕ್ ರವರಿಗೆ ಆರೀಫ್. ಪ್ರಥಮ ಚೆಂಡು. ಆರೀಫ್ ಚೆಂಡನ್ನು ಕೈಗೆತ್ತಿಕೊಂಡು ತೀರ್ಪುಗಾರರನ್ನು ದಾಟಿ ಪ್ರಥಮ ಚೆಂಡು. ಸೊಗಸಾದ ಆಟ, ನೇರ ಕ್ಷೇತ್ರಕ್ಷಕನ ಕೈಯಲ್ಲಿತ್ತು ಚೆಂಡು. ಯಾವುದೇ ಒತ್ತಡ ಇಲ್ಲ, ಯಾವುದೇ ಓಟಕ್ಕೆ ಅವಕಾಶ ಇಲ್ಲ. ಪ್ರಥಮ ಚೆಂಡು ಚುಕ್ಕಿಯಾಗ್ತಾ ಇದೆ.
ಫಯಾಜ್ ವಿಕೆಟ್ ಕೀಪಿಂಗ್ ಸ್ಥಾನದಲ್ಲಿ, ಆರೀಫ್ ಎಸೆಗಾರನಾಗಿ, ಜುನೈದ್ ತಂಡದ ಓರ್ವ ಅತ್ಯುತ್ತಮ ಸವ್ಯಸಾಚಿಯಾಗಿ. ಸೊಗಸಾದ ಆಟ. ತಿಲಕ್ ಆ ದಂಡನ್ನು ತಿರುಗಿಸಿದ ಶೈಲಿ ನೋಡುವಾಗ ಅವರಲ್ಲಿರುವ ಬ್ಯಾಟಿಂಗ್ ಶಕ್ತಿ ಎಷ್ಟಿದೆ ಎಂಬುದು ಗೋಚರವಾಗ್ತಾ ಇದೆ. ಒಂಟಿ ಓಟ ತಂಡದ ಒಟ್ಟು ಗಳಿಕೆಯಲ್ಲಿ 10. ಗೆದ್ದರೆ ಖಂಡಿತವೂ ಈ ಪಂದ್ಯಾಕೂಟದ ಮೀರಿಸುವ ಆ ಫೈನಲ್ ಹಂತಕ್ಕೆ ತಲುಪುವ ಕನಸು ಎರಡೂ ತಂಡ ಕಾಣ್ತಾ ಇದೆ. ಯಾರ ಕನಸು ನನಸಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗಲಿಕ್ಕಿದೆ. ಆರೀಫ್ ಚೆಂಡನ ಕೈಗೆತ್ತಿಕೊಂಡು ಬಲವಾದ ಹೊಡೆತ, ಖಂಡಿತವಾಗಿಯೂ ಇದು 6. ತ್ರಿಜೇಶ್ ಆ ಹೊಡೆತದ ಭಂಗಿಯನ್ನು ವೀಕ್ಷಿಸುವಾಗ ತ್ರಿಜೇಶ್ ಒತ್ತಡಕ್ಕೆ ಮಣಿಯದೆ ಆಡುವ ಹಾಗಿದೆ. ತ್ರಿಜೇಶ್ ಇಲ್ಲಿ ಫೈನಲಿಗೆ ನಮ್ಮ ತಂಡವನ್ನು ಕೊಂಡೊಯ್ಯುವೆ ಎಂಬ ಆ ಆಟವನ್ನು ಆಡುವ ಹಾಗಿದೆ. ಯಾಕಂದರೆ ಅವರ ಆಟದ ಶೈಲಿಯನ್ನು ಗಮನಿಸುವಾಗ ಆರೀಫ್ ರವರ ಆ ಎಸೆತ ಬಹಳಷ್ಟು ಸುಸೂತ್ರವಾಗಿತ್ತು. ಆ ಎಸೆತಕ್ಕೆ ತಕ್ಕ ಹೊಡೆತ ನಿಜವಾಗಿಯೂ ತಂಡವನ್ನು ಆಧರಿಸಿದೆ. ಇನ್ನೊಬ್ಬರಿಗೆ ಆತಂಕ ನೀಡುವ ಬದಲು ಆತ್ಮವಿಶ್ವಾಸವನ್ನು ನೀಡಿದೆ ಆರೀಫ್. ಮತ್ತೊಮ್ಮೆ ಓವರಿನ 4ನೇ ಎಸೆತವನ್ನು ಮತ್ತೆ ಬ್ರಿಜೇಶ್ ರವರಿಗೆ. ಆರೀಫ್ ತಿರುಗಿಸಿ ಹೊಡೆಯಲು ಪ್ರಯತ್ನ. ಆರೀಫ್ ಇಲ್ಲಿ ತಮ್ಮ ನಿಲುವನ್ನು ಗೊತ್ತುಪಡಿಸಬೇಕಾಗಿದೆ. ಆರೀಫ್ ಬೈ ಮೂಲಕ 1 ತಂಡದ ಒಟ್ಟು ಗಳಿಕೆಯಲ್ಲಿ 17 ಜಮೆಯಾಗಿದೆ. ಆರೀಫ್ ರವರ ಓವರಿನಲ್ಲಿ 2 ಎಸೆತ ಬಾಕಿ. ತಿಲಕ್ ದಾಂಡುಗಾರಿಕೆಯಲ್ಲಿದ್ದಾರೆ. ಮತ್ತೊಮ್ಮೆ ಆರೀಫ್ ಚೆಂಡನ ಕೈಗೆತ್ತಿಕೊಂಡು ತಿಲಕ್ ರವರಿಗೆ. ತೀರ್ಪುಗಾರರನ್ನ ದಾಟಿ ಸೊಗಸಾದ ಆಟ. ಅಲ್ಲಿ ಖಂಡಿತ ಅಪಾಯ ಇತ್ತು. 2 ರನ್ಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ, ಈ ಕ್ಷಣದಲ್ಲಿ ಇದು ತಪ್ಪು ಮಾಡ್ತಾ ಇದೆ ಸ್ಟಾರ್ ಎಮಿರೇಟ್ಸ್. ಒಂದು ಕಡೆಯಲ್ಲಿ ಬ್ರಿಜೇಶ್ ಗುಡುಕ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ತಿಲಕ್ ಸಮಯೋಚನೆಯಲ್ಲಿ ಆಡ್ತಾ ಇದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕ್ಷೇತ್ರಕ್ಷಕರು ಈಗ ಜಿಂಕೆಯಂತೆ ಹರಿದಾಡಬೇಕು ಮೈದಾನದಲ್ಲಿ. ಮಾಡ್ತಾ ಇರೋದು ತಪ್ಪು. 1 ಎಸೆತ ಬಾಕಿ. ಆರೀಫ್ ಈ ಓವರಿನಲ್ಲಿ 1 ಎಸೆತ ಬಾಕಿ. 1 ರನ್ನು ಬಿಟ್ಟು ಕೊಡದ ಆ ಸಂದರ್ಭ 2 ರನ್ನನ್ನು ಬಿಟ್ಟು ಕೊಡ್ತಾ ಇದೆ ಸ್ಟಾರ್ ಎಮಿರೇಟ್ಸ್. 13 ಎಸೆತದ ಮುಂದೆ 13 ರನ್ನು ಬೇಕಿದೆ. 13 ಎಸೆತದ ಮುಂದೆ ಮತ್ತೊಮ್ಮೆ ಆರೀಫ್. ತಿಲಕ್ ಬಾರಿ ಆಕರ್ಷಕ ರೀತಿಯ ಆಟ. ಒಂದು ಮಾತ್ರ 12ಕ್ಕೆ 12 ರನ್ನಿನ ಅವಶ್ಯಕತೆ. 12 ಎಸೆತದಲ್ಲಿ 12 ರನ್ನಿನ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ಈ ಪಂದ್ಯ ಯಾರು ಗೆಲ್ಲಬಹುದು ಎಂಬ ಊಹೆ ಖಂಡಿತವಾಗಿ ಇಟ್ಟುಕೊಳ್ಳುವಂತಿಲ್ಲ. ಯಾಕಂದರೆ ಪ್ರಥಮ ಓವರಿನಲ್ಲಿ 8 ಬಂದಾಗ ದ್ವಿತೀಯ ಓವರಿನಲ್ಲಿ ಸಿದ್ದೀಕ್ ಬ್ರೇಕ್ ಕೊಟ್ಟರು, 1 ರನ್ನು ಕೊಟ್ಟು 3ನೇ ಓವರಿನಲ್ಲಿ ಬ್ರಿಜೇಶ್ ಒಂದು ಭರ್ಜರಿಯಾದ 6 ರನ್ನು ಸಿಡಿಸುವುದರ ಮೂಲಕ 11 ರನ್ಗಳನ್ನು ದೋಚಿಕೊಂಡಿದ್ದಾರೆ. ಇಲ್ಲಿ ಪ್ರಥಮ ಓವರಿನ ಪ್ರಾಬಲ್ಯ ಡಿ ಸ್ಟ್ರೈಕರ್ ಸಿಗಿತ್ತು. ದ್ವಿತೀಯ ಓವರಿನಲ್ಲಿ ಪಂದ್ಯ ಸಂಪೂರ್ಣ ಹಿಡಿತ ಸಾಧಿಸಿತು ಸ್ಟಾರ್ ಎಮಿರೇಟ್ಸ್. ಆಗ 18ಕ್ಕೆ 23 ಬೇಕಾಗಿತ್ತು. ಆದರೆ ಇಲ್ಲಿ ನೋಡಿ ಬ್ರಿಜೇಶ್ ಸಂಪೂರ್ಣ ಪಂದ್ಯಾಟದ ತಿರುವಿಗೆ ಇಲ್ಲಿ ಕಾರಣಕರ್ತರಾಗಿದ್ದಾರೆ. 12ಕ್ಕೆ 12. ಫಯಾಜ್ ಅಡ್ಡೂರ್ ಎಕ್ಸ್ಪ್ರೆಸ್ ಫಯಾಜ್ ಇಲ್ಲಿ ಚಾಕಚಕ್ಯತೆಯನ್ನು ಮೆರೀಬೇಕಾಗಿದೆ. ಫಯಾಜ್ ಈ ಓವರಿನಲ್ಲಿ 5 ರನ್ಗಳನ್ನು ಕೊಟ್ಟು 6 ಎಸೆತಕ್ಕೆ 7 ಬೇಕು ಎಂದಾಗ ಎದುರಾಳಿ ತಂಡಕ್ಕೆ ಒತ್ತಡವನ್ನು ನೀಡಬಹುದು. ಒಂದು ವೇಳೆ ಈ ಓವರಿನಲ್ಲಿ 7 ರನ್ನನ್ನು ಬಿಟ್ಟುಕೊಟ್ಟು ಕೊನೆಯ ಓವರಿನಲ್ಲಿ 5 ಬೇಕು ಎಂದಾಗ ಖಂಡಿತವಾಗಿಯೂ ಇದು ಸ್ಟಾರ್ ಎಮಿರೇಟ್ಸ್ ತಂಡಕ್ಕೆ ಒತ್ತಡವಾದೀತು. ಯಾರು ಒತ್ತಡದಲ್ಲಿ, ಯಾರು ಈ ಪಂದ್ಯವನ್ನು ಜಯಿಸುವಲ್ಲಿ ಎನ್ನುವುದರ ಬಗ್ಗೆ ಇಲ್ಲಿ ಭಾಳಷ್ಟು ಚರ್ಚೆಯಾಗ್ತಾ ಇದೆ. ಕೊನೆಗೂ ಫಯಾಜ್ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ನಾಯಕನ ಭರವಸೆ, ಮಾಲಕನ ವಿಶ್ವಾಸ ಈಗ ಫಯಾಜ್ ರವರ ಎಸ್ತಗಾರಿಕೆಯಲ್ಲಿದೆ. ಫೈನಲ್ನಲ್ಲಿ ಕುಳಿತು ಪಂದ್ಯವನ್ನು ವೀಕ್ಷಿಸುವವರು ಯಾರು? ಈ ಪ್ರಶ್ನೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಇದೆ. ಫಯಾಜ್ ತಿಲಕ್ ರವರಿಗೆ.
12ಕ್ಕೆ 12. ಸೊಗಸಾದ ಎಸೆತ. ವಿಕೆಟ್ ಕೀಪರ್ ಚೆಂಡು ಹಿಡಿಯುವಲ್ಲಿ ವಿಫಲರಾದರು. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ವಿಕೆಟ್ ಕೀಪರ್ ಸ್ಥಾನದಲ್ಲಿರುವವರು ಅಯಸ್ಕಾಂತದಂತೆ ಚೆಂಡನ್ನು ಹಿಡಿಬೇಕಾಗತ್ತೆ. ಕಾರಣ ಈ ಆಟವನ್ನು ಕೇವಲ ಈ ಮೈದಾನದಲ್ಲಿರುವ 500 ಮಂದಿ ನೋಡ್ತಾ ಇಲ್ಲ, ಹೊರಗೆ 5,000 ಮಂದಿ ನೋಡ್ತಾ ಇದ್ದಾರೆ. ಯಾಕಂದರೆ ಕಿಂಗ್ ಸ್ಪೋರ್ಟ್ಸ್ ಈ ಪಂದ್ಯಾಕೂಟವನ್ನು ಬಿತ್ತರಿಸ್ತಾ ಇದೆ. ಮನೆ ಮನೆಯಲ್ಲಿ, ಆಫೀಸಿನಲ್ಲಿ, ಪ್ರಯಾಣದಲ್ಲಿ, ಬಸ್ಸಿನಲ್ಲಿ, ರಿಕ್ಷಾದಲ್ಲಿ, ಸೌದಿಯಲ್ಲಿ ನಿಮ್ಮ ಸ್ನೇಹಿತರು ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಇದು ನಿಮ್ಮ ಮೇಲ್ನೋಟಕ್ಕೆ ಒಂದು ಸೂಚನೆ. ಫಯಾಜ್ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡು 11ಕ್ಕೆ 11 ಸಿಕ್ಸರ್ ವೀರ ತ್ರಿಜೇಶ್ ಇಲ್ಲಿ ದಂಡನ್ನು ತಿರುಗಿಸಿದ್ರು. ಇದು ಅಪಾಯ 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 ಅಪಾಯ. ಆದರೆ 3ನೇ ಅಂಪೈರ್ಗೆ ಮಾರು ಹೋಗ್ತಾ ಇದೆ ಈ ತೀರ್ಪು. ಶೇಖ್ ಮಳಲ್, ದಯವಿಟ್ಟು ಆರಿಫ್ ಜೋಕಟ್ಟೆಯವರು ಬನ್ನಿ. 3ನೇ ತೀರ್ಪುಗಾರ ಆರಿಫ್ ಜೋಕಟ್ಟೆಯವರು ಬನ್ನಿ. ಇಲ್ಲಿ ಖಂಡಿತವಾಗಿಯೂ ಇದು ಬ್ರಿಜೇಶ್ ರವರ ವಿಕೆಟ್, ಇದು ತ್ರಿಜೇಶ್ ರವರ ವಿಕೆಟ್. ಒಂದು ವೇಳೆ ಇದು ರನ್ಔಟ್ ಎಂದು ಸಾಬೀತಾದರೆ ಒತ್ತಡ ಖಂಡಿತವಾಗಿಯೂ DE ಸ್ಟ್ರೈಕರ್ಸ್ಗೆ ಬರ್ಬೋದು. ಒಂದು ವೇಳೆ ಇದು 1 ರನ್ನು ಎಂದಾದರೆ ಆತ್ಮವಿಶ್ವಾಸ ಮತ್ತೆ DE ಸ್ಟ್ರೈಕರ್ಸ್ಗೆ ಬರ್ಬೋದು. ಒತ್ತಡ ಯಾರಿಗೆ, ಇಲ್ಲಿ ಅನುಭವದ ಕೊರತೆ ಯಾರಿಗೆ ಅನ್ನೋದನ್ನು ಕಾದು ನೋಡುವ. ಭಾಳ ಅತ್ಯುತ್ತಮವಾದ ಕ್ಷೇತ್ರಕ್ಷಣೆಯದಾಗಿತ್ತು. ಫಯಾಜ್ ಅಷ್ಟೇ ಉತ್ತಮವಾಗಿ ಚೆಂಡನ್ನು ಕೈಗೆತ್ತಿಕೊಂಡಿದ್ದರು. ಇಲ್ಲಿ 3ನೇ ಅಂಪೈರ್ ತದೇಕ ಚಿತ್ತದಿಂದ ವೀಕ್ಷಿಸ್ತಾ ಇದ್ದಾರೆ. ವೀಕ್ಷಿಸಲೇಬೇಕಾದ ಪ್ರಸಂಗ, ಯಾಕಂದರೆ ಅದು ಬಹಳ ಬಹಳ ಕ್ಲೋಸ್ ಆಗಿತ್ತು. ನಮಗೆ ಈ ವ್ಯೂ ಭಾಳ ನೇರವಾಗಿ ಕಾಣ್ತದೆ, ಆದರೂ ನಾಟ್ ಔಟ್ ಎಂಬ ತೀರ್ಪು ಬಂದಿದೆ. ಒಂಟಿ ಓಟು ಸಿಗ್ತಾ ಇದೆ ಬ್ರಿಜೇಶ್ರವರಿಗೆ. ತ್ರಿಜೇಶ್ ಮತ್ತೆ ಒಂಟಿ ಓಟದೊಂದಿಗೆ ನಾನ್ ಸ್ಟ್ರೈಕ್ ಎಂಡಲ್ಲಿದ್ದಾರೆ. ಎಷ್ಟರ ತನಕ ತ್ರಿಜೇಶ್ ಕ್ರೀಸನ್ನು ಆವರಿಸಿರ್ತಾರೋ ಅಷ್ಟರ ತನಕ ಉಸಿರನ್ನು ಬಿಗಿದಪ್ಪಿಡಿಬೇಕಾಗತ್ತೆ ಎದುರಾಳಿ ತಂಡ. ಯಾಕಂದರೆ ಅವರಲ್ಲಿರುವ ಆ ಹೊಡೆತದ ಪವರ್, ಹೊಡೆತದ ಶಕ್ತಿ, ಆ ಅರ್ಭಟ ನಿಜವಾಗಿಯೂ ಮೈದಾನವನ್ನು ಕಂಗೊಳಿಸ್ತಾ ಇದೆ. ಎಸೆಗಾರ ಫಯಾಜ್, ದಾಂಡುಗಾರಿಕೆಯಲ್ಲಿ ತಿಲಕ್, ಎಸೆಗಾರಿಕೆಯಲ್ಲಿ ಓವರಿನ 3ನೇ ಎಸೆತವನ್ನು ಓಡೋಡಿ ಬಂದು ಸೊಗಸಾದ ನಿಲುವು ತಿಲಕ್. ಖಂಡಿತವಾಗಿಯೂ ತಿಲಕ್ ರವರ ನಿಲುವು ಭಾಳ ಅತ್ಯುತ್ತಮವಾಗಿದೆ. ತ್ರಿಜೇಶ್ ಒಂದು ಕಡೆಯಲ್ಲಿ ಗುಡುಕ್ತಾ ಇರಬೇಕಾದ್ರೆ ಅದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ತಿಲಕ್. ಇದು ಸಮಯೋಪಾದಿಯ ಆಟ, ಇದು ಸಮಯಾಲೋಚನೆಯ ಆಟ, ನಿಜವಾಗಿಯೂ ಹೊಂದಾಣಿಕೆಯ ಆಟ ತಿಲಕ್ ಹಾಗೂ ತ್ರಿಜೇಶ್ ರವರ ಮಧ್ಯೆ. ಫಯಾಜ್ ಓವರಿನ 4ನೇ ಎಸೆತವನ್ನು ಶೇಖ್ ಮಣಲ್ ರವರನ್ನು ಬಿಟ್ಟು ತಿರುಗಿಸಿದ್ರು ದಂಡನ್ನು. ಔಟಿಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. 2 ತೀರ್ಪುಗಾರರು ಅದನ್ನು ವೀಕ್ಷಿಸ್ತಾ ಇದ್ದಾರೆ. ವಿಕೆಟ್ ಕೀಪರ್ ಸ್ಥಾನದಲ್ಲಿರುವವರು ಆತ್ಮವಿಶ್ವಾಸದಿಂದ 3rd ಅಂಪೈರಿಗೆ ಕೇಳಿ ಅಂತೇಳಿ ಹೇಳ್ತಾ ಇದ್ದಾರೆ. 2 ತೀರ್ಪುಗಾರರ ಮಧ್ಯೆ ಸಮಾಲೋಚನೆಯಾಗ್ತಾ ಇದೆ. ತೀರ್ಪುಗಾರರು 3ನೇ ತೀರ್ಪುಗಾರನಿಗೆ 3ನೇ ಅಂಪೈರ್ಗೆ ಮೊರೆ ಹೋಗ್ತಾ ಇದೆ ಈ ತೀರ್ಪು. 3rd ಅಂಪೈರ್ಗೆ ಮೊರೆ ಹೋಗ್ತಾ ಇದೆ ಈ ತೀರ್ಪು. ಆರಿಫ್ ಜೋಕಟ್ಟೆ ಈಗಾಗಲೇ 3ನೇ ತೀರ್ಪುಗಾರನಾಗಿ ನಮ್ಮ ಜೊತೆಗಿದ್ದಾರೆ. ಮೂರನೇ ಅಂಪೈರ್ಗೆ ಮೊರೆ ಹೋಗ್ತಾ ಇದೆ ಈ ತೀರ್ಪು. 3rd ಅಂಪೈರ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆರಿಫ್ ಜೋಕಟ್ಟೆ.
ನಾಟ್ಔಟ್ ಎಂಬ ತೀರ್ಪು ಬಂದಿದೆ. ತೀರ್ಪುಗಾರರು 3ನೇ ಅಂಪೈರ್ಗೆ ಮೊರೆ ಹೋಗಿದ್ದರು. 3ನೇ ಅಂಪೈರ್ ಅದನ್ನು ನಾಟ್ಔಟ್ ಎಂಬ ತೀರ್ಪಿಗೆ ಬಂದಿದ್ದಾರೆ. ತಂಡದ ಒಟ್ಟು ಗಳಿಕೆಯಲ್ಲಿ ಈಗ 24 ಇದೆ. 2 ಎಸೆತ ಬಾಕಿ ಇದೆ. 8ಕ್ಕೆ 8 ಬೇಕಾಗಿದೆ. 8 ಎಸೆತಕ್ಕೆ 8 ರನ್ನಿನ ಅವಶ್ಯಕತೆ ಇದೆ. ಫೈನಲ್ ಎಂಬ ಆ ಮಹೋತ್ತರವಾದ ಜಾಗವನ್ನು ಮುಟ್ಟಲು 8 ಎಸೆತಕ್ಕೆ 8 ಬೇಕಾಗಿದೆ. 8 ಎಸೆತಕ್ಕೆ 8 ನಿಲ್ಲಿಸಬೇಕಾಗಿದೆ. ಎಸೆತಗಾರಿಕೆಯಲ್ಲಿ ಮತ್ತೊಮ್ಮೆ ಫಯಾಜ್. ಅಡ್ಡೂರು ಎಕ್ಸ್ಪ್ರೆಸ್ ಇದು ಭಾಳಷ್ಟು ಬಿರುಸಿನ ದಾಳಿಗಾರನಿದು, ಛಲಗಾರ ಮಾತ್ರವಲ್ಲ, ಭಾಳಷ್ಟು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟ ವೀರ ಕೂಡ. ಸೊಗಸಾದ ಆಟ. ತಿಲಕ್ ರವರಿಂದ 1 ಓಟವನ್ನು ನಿಲ್ಲಿಸಲು ಅಸಾಧ್ಯ. ಯಾಕಂದರೆ ಭಾಳಷ್ಟು ಅನುಭವ ಇರುವಂಥ ಈ ಆಟಗಾರ ಇಂದು ಈ ಮೈದಾನದಲ್ಲಿ ಆ ಗೆಲುವಿನ ಓಟಕ್ಕಾಗಿ ಹಾತೊರೀತಿದ್ದಾರೆ. 25 ಬಂದಿದೆ. 1 ಎಸೆತ ಬಾಕಿ. 7 ಎಸೆತ 7 ಓಟ. ಮತ್ತೊಮ್ಮೆ ಎಸೆತಗಾರಿಕೆಯಲ್ಲಿ ಫಯಾಜ್, ದಾಂಡುಗಾರಿಕೆಯಲ್ಲಿ ಅದೇ ಸಿಕ್ಸರ್ ರಾಜ. ಸೊಗಸಾದ ಆಟ. ಒಂಟಿ ಓಟದೊಂದಿಗೆ ಸಂದರ್ಭೋಚಿತವಾದ ಆಟಕ್ಕೆ ಕೈಯೊಡ್ಡಿದ್ದಾರೆ ಇಲ್ಲಿ ಬ್ರಿಜೇಶ್. 6 ಎಸೆತಕ್ಕೆ 6 ರನ್ನಿನ ಅವಶ್ಯಕತೆ ಇದೆ. ಕ್ರೀಡಾಭಿಮಾನಿಗಳೇ, ನಿಮ್ಮ ಸ್ನೇಹಿತರು ಯಾರಾದರೂ ಊಟ ಮಾಡಿ ಮಲಗಿದ್ದಲ್ಲಿ ಅವರನ್ನು ಎಬ್ಬಿಸಿ. ಯಾಕಂದರೆ ಒಂದು ವೇಳೆ ಈ ಪಂದ್ಯ ನೋಡದೇ ಇದ್ದಿದ್ದಲ್ಲಿ ಮತ್ತೆ ಪಶ್ಚಾತ್ತಾಪ ಪಡ್ತಾರೆ. ಅವರನ್ನು ಎಬ್ಬಿಸಿ ಮೊಬೈಲನ್ನು ಆನ್ ಮಾಡಲಿಕ್ಕೆ ಹೇಳಿ, ಆ ಲಿಂಕನ್ನು ಕಳಿಸಿ ಈ ಪಂದ್ಯವನ್ನು ವೀಕ್ಷಿಸಲು ಹೇಳಿ. ಯಾಕಂದರೆ ಇದು APL ಕೂಟದ ಮಹೋನ್ನತವಾದ ಪಂದ್ಯವಾಗುವ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಬ್ರಿಜೇಶ್ ತಮ್ಮ ಅದ್ಭುತ ಆಟದಲ್ಲಿದ್ದಾರೆ, ತಿಲಕ್ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಅದೃಷ್ಟದ ವ್ಯಕ್ತಿ, ಈ ಗೆಲುವಿನ ವೀರ, ಈ ಮೈದಾನದ ಪ್ರತಿ ಅಂಚನ್ನು ಕಂಡಂತಹ ಓರ್ವ ಅದ್ಭುತ ಕ್ರಿಕೆಟಿಗ ಜುನೈದ್ ರವರ ಕೈಯಲ್ಲಿದೆ ಚೆಂಡು. ಜುನೈದ್ 6 ರನ್ನನ್ನು ನಿಲ್ಲಿಸ್ತಾರೋ ಅಥವಾ ಈ ತನಕ ವೀರಾವೇಶವಾಗಿ ಹೋರಾಡ್ತಾ ಇರುವ ತಿಲಕ್ ಹಾಗೂ ಬ್ರಿಜೇಶ್ ಈ ಗೆಲುವಿನ ಹೋರಾಟದಲ್ಲಿ ಉತ್ತುಂಗಕ್ಕೇರ್ತಾರೋ, ಯಾರು ಫೈನಲಿಗರು ಅನ್ನೋದರ ಬಗ್ಗೆ 6 ಎಸೆತ 6 ಓಟ. ಜುನೈದ್ ರವರ ಕೈಯಲ್ಲಿದೆ ಚೆಂಡು. 6 ಎಸೆತ 6 ಓಟ. ಜುನೈದ್ ಎಸೆತಗಾರಿಕೆಯಲ್ಲಿ, ಬ್ರಿಜೇಶ್ ದಾಂಡುಗಾರಿಕೆಯಲ್ಲಿ. ಪ್ರಥಮ ಚೆಂಡು ಇಲ್ಲಿ ಚುಕ್ಕಿಯಾಗಿದೆ. ಪ್ರಥಮ ಚೆಂಡು ಚುಕ್ಕಿಯಾಗ್ತಾ ಇದೆ. ತೀರ್ಪುಗಾರನಿಗೆ ಮನವಿ ಕೂಡ ಇತ್ತು, ಆದರೆ ಅದು ಶೇಖ್ ಮನಲ್. ಯಾವುದೇ ಒತ್ತಡಕ್ಕೆ ಬಾಳುವವರಲ್ಲ ಶೇಖ್ ಮನಲ್. ಇಲ್ಲಿ ನಾಟ್ಔಟ್ ಎಂಬ ತೀರ್ಪು ಬಂದಿದೆ. 2 ಅತ್ಯುತ್ತಮ ತೀರ್ಪುಗಾರರು. ಈ ಕ್ರಿಕೆಟ್ ಕೂಟದಲ್ಲಿ 3 ಅತ್ಯುತ್ತಮ ತೀರ್ಪುಗಾರರನ್ನು ನೇಮಿಸಿದೆ APL. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಿವರು. ಅದೆಷ್ಟೋ ಜಿಲ್ಲೆಯ ಮೂಲೆಗಳಲ್ಲಿ ತಮ್ಮ ತೀರ್ಪುಗಾರಿಕೆಯ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯನ್ನು ಗೊತ್ತುಪಡಿಸಿ ಆಟಗಾರರಿಗೆ ಅನ್ಯಾಯವಾಗದ ರೀತಿಯಲ್ಲಿ ನಡೆದುಕೊಂಡವರು ಇವರು. ಇದು ಅಡ್ಡೂರಿನಲ್ಲಿ ಮತ್ತೆ ಮುಂದುವರಿದಿದೆ ಈ ಸಮರ. 5 ಎಸೆತ 6 ಓಟ. ಬ್ರಿಜೇಶ್ ರವರ ಕೈಯಲ್ಲಿದೆ ದಂಡು, ಜುನೈದ್ ರವರ ಕೈಯಲ್ಲಿದೆ ಚೆಂಡು. ಸೊಗಸಾದ ಆಟ, ಆಕರ್ಷಕ ಶೈಲಿ ಆಟ. ಒಂದು ಸುಲಭದಲ್ಲಿ 2ನೇ ಓಟಕ್ಕಾಗಿ ಓಡಿ ಪೂರ್ತಿಗೊಳಿಸ್ತಾ ಇದ್ದಾರೆ. 3ನೇ ಓಟಕ್ಕಾಗಿ ಓಡ್ತಾ ಇದ್ದಾರೆ. ಇದು ಓಟ. ಇದು 2 ವಿಕೆಟ್ಗಳ ಅಂತರದ ಚಾಣಾಕ್ಷ ರೀತಿಯ ಓಟ. ಇದು ಗೆಲುವಿನ ಓಟ. ಇದು ಹೊಂದಾಣಿಕೆಯ ಓಟ. ಖಂಡಿತವಾಗಿಯೂ ಈ ಓಟವನ್ನು ಮೆಚ್ಚಲೇಬೇಕು. ಯಾಕಂದರೆ ದಣಿದಿರ್ತಾರೆ, ಒತ್ತಡದಲ್ಲಿರ್ತಾರೆ. ಅವೆಲ್ಲವನ್ನು ಮೀರಿ ಈ 3 ಓಟಕ್ಕೆ ಓಡುವ ಸಾಧನೆ ನಿಜವಾಗಿಯೂ ಶ್ಲಾಘನೀಯ. ಈಗ ಬೇಕಾಗಿದೆ 4ರ ಮುಂದೆ 3. 4 ಎಸೆತ 3 ಓಟ. ಜುನೈದ್ 1 ಚೆಂಡು ಚುಕ್ಕಿ ಮಾಡಿದ್ದೇ ಆದಲ್ಲಿ, ಈ ಸಂದರ್ಭದಲ್ಲಿ ಜುನೈದ್ 1 ಚೆಂಡನ್ನು ಚುಕ್ಕಿ ಮಾಡಿದ್ದೇ ಆದಲ್ಲಿ ಪಂದ್ಯ ಮತ್ತೆ ಹಿಡಿತ, ಒತ್ತಡ, ಇವೆಲ್ಲದರ ಮಧ್ಯೆ ನೋಡುಗರ ಆತಂಕ, ಅನುಕಂಪ ಇವೆಲ್ಲವೂ ಮೂಡಿ ಬರಬಹುದು. ಇದು ಕ್ರಿಕೆಟ್. ಖಂಡಿತವಾಗಿಯೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇದು ಕ್ರಿಕೆಟ್. 4 ಎಸೆತ 3 ಓಟ. ಇಲ್ಲಿ ಜುನೈದ್, ಇಲ್ಲಿ ನೋಡಿ ತಿಲಕ್ ತಕದಿಮಿ ಬಂದ ಚೆಂಡಿಗೆ ಸುಲಭದಲ್ಲಿ ಒಂಟಿ ಓಟ ಮಾಡಲು ನೋಡಿದ್ರು, ಆದರೆ ಚೆಂಡು ಅವರನ್ನು ವಂಚಿಸಿತ್ತು. ಕ್ಲೀನ್ ಬೌಲ್ಡ್ ಆದರು. ಈಗ ಬೇಕು 3 ಎಸೆತ 3 ಓಟ. ಸಂಪೂರ್ಣ ಪಂದ್ಯ ಮನರಂಜನಾ ಶೈಲಿಯಲ್ಲಿದೆ.
ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ, ಒಟ್ಟು ಫೈನಲಿಗೆ ಹೋಗುವವರು ಯಾರು ಎಂಬುದಕ್ಕೆ ಬಹಳಷ್ಟು ಕುತೂಹಲ ಬರ್ತಾ ಇದೆ. ಕ್ರೀಡಾಭಿಮಾನಿಗಳೇ, ಕ್ರೀಡಾ ಪ್ರೇಮಿಗಳೇ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಸ್ನೇಹಿತರನ್ನು ಬಡಿದೆಬ್ಬಿಸಿ. ಯಾಕಂದರೆ 3 ಎಸೆತಕ್ಕೆ 3 ಬೇಕಾಗಿದೆ. ಒಂದು ವೇಳೆ ನೀವು ಅವರಿಗೆ ಈಗ ಆ ಕಿವಿಮಾತು ಹೇಳದೇ ಇದ್ದಲ್ಲಿ ಅವರು ಮತ್ತೆ ನಿಮಗೆ ಬೈಗುಳಗಳನ್ನು ನೀಡಬಹುದು. ಯಾಕೆ ನನಗೆ ಹೇಳಲಿಲ್ಲ ಎಂಬ ಪ್ರಶ್ನೆ ಮಾಡಬಹುದು. 3 ಎಸೆತ 3 ಓಟ. ಮುಂದಿನ ಪಂದ್ಯಗಳು 4 ಓವರಿಗೆ ಸೀಮಿತವಾಗಿರುತ್ತದೆ. ಸಮಯಾವಕಾಶ ನಮ್ಮಲ್ಲಿ ಮೀರಿ ಹೋಗಿರುವುದರಿಂದ ಮುಂದಿನ ಎಲಿಮಿನೇಟರ್ ಪಂದ್ಯ 4 ಓವರಿಗೆ ಸೀಮಿತವಾಗಿರುತ್ತದೆ. 3 ಎಸೆತ 3 ಓಟ. ಸಿಕ್ಸರ್ ರಾಜ ಇನ್ನೂ ನಾನ್ ಸ್ಟ್ರೈಕ್ ಎಂಡಲ್ಲಿ ಹೊಸ ಆಟಗಾರ ಆಗಮಿಸಿದ್ದಾರೆ, ಮುರ್ಷೀದ್. ಇಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡ್ತಾರೆ ಪ್ರಶ್ನೆ. 3 ಎಸೆತ 3 ಓಟ. ನೋಡುಗರು ನೋಡಿ, ಇತ್ತಲಿಂದ ಅತ್ತ ಚಲಿಸ್ತಾ ಇರುವ ಆಟಗಾರರು ಒಂದು ಕಡೆ ಗಟ್ಟಿ ಬೇರೂರಿ ನಿಂತಿದ್ದಾರೆ. ಕಾರಣ ಇದು ನಮ್ಮೆಲ್ಲರನ್ನ ಕಂಗೆಡಿಸುವ ಪಂದ್ಯ. 3 ಎಸೆತ 3 ಓಟ. ಅದೃಷ್ಟದ ತಾಣ, ಅದೃಷ್ಟದ ಆಟಗಾರ ಜುನೈದ್ರವರ ಕೈಯಲ್ಲಿದೆ ಚೆಂಡು. ಕಳೆದ ಪಂದ್ಯದಲ್ಲಿ ಅದೆಷ್ಟೋ ಹಣದ ಉಬ್ಬರಕ್ಕೆ ಸಾಕ್ಷಿಯಾಗಿದ್ದರು ಜುನೈದ್. ಇಲ್ಲಿ ಪಂದ್ಯ ಟೈ ಆದಲ್ಲಿ ಸೂಪರ್ ಓವರ್ ಮೂಲಕ ವಿಜಯಿ ತಂಡವನ್ನು ಘೋಷಿಸಲಾಗ್ತದೆ. ಎರಡೂ ತಂಡದ ನಾಯಕನ ಗಮನಕ್ಕೆ 3ಕ್ಕೆ 3. 3 ಎಸೆತ 3 ಓಟ. ಜುನೈದ್ರವರ ಕೈಯಲ್ಲಿದೆ ಚೆಂಡು. ಎಡಗೈ ದಾಂಡಿಗ, ಸೊಗಸಾದ ದಂಡನೆ. 2 ಎಸೆತ 2 ಓಟ. 2 ಎಸೆತ 2 ಓಟ. ಈಗ ಈ ಪ್ರಸಂಗದಲ್ಲಿ ಬ್ರಿಜೇಶ್ ಯಾವ ರೀತಿ ಆಟಕ್ಕೆ ಕೈಯೊಡ್ಡುತ್ತಾರೆ ಎನ್ನುವುದು ಪ್ರಶ್ನೆ. ಯಾಕಂದರೆ ಇವರಲ್ಲಿ ಅನುಭವ ಇದೆ. ಮಾತ್ರವಲ್ಲ, ಇವರು ಈ ಹಿಂದೆ ಒಂದು ಭರ್ಜರಿಯಾದ ಸಿಕ್ಸರನ್ನು ಸಿಡಿಸುವುದರ ಮೂಲಕ ಎದುರಾಳಿ ತಂಡಕ್ಕೆ ಆತಂಕವನ್ನು ಉಂಟು ಮಾಡಿದವರು. ಮಾತ್ರವಲ್ಲ, ಪ್ರತಿಯೊಂದು ಹೊಡೆತವನ್ನು ಕೂಡ ಆತ್ಮವಿಶ್ವಾಸದಲ್ಲಿ ಆಡಿದವರು. ಆದರೆ ಈ ಸಮಯ, ಈ ಸಂದರ್ಭ ಯಾವ ರೀತಿಯಲ್ಲಿ ಬ್ರಿಜೇಶ್ ಎದುರಿಸುತ್ತಾರೆ ಅನ್ನೋದು ಕುತೂಹಲ. 2ಕ್ಕೆ 2 ಲೆಗ್ ಸ್ಪಿನ್ ಮಾಂತ್ರಿಕತೆ. ಜುನೈದ್ ಒಂದು ಕಡೆ, ಬ್ರಿಜೇಶ್ ಒಂದು ಕಡೆ. 2ಕ್ಕೆ 2 ನಾನ್ ಸ್ಟ್ರೈಕ್ ಎಂಡಲ್ಲಿದ್ದಾರೆ ಮುರ್ಷೀದ್. ತಮ್ಮ ಸ್ಥಾನವನ್ನು ತುಂಬಿದ್ದಾರೆ, ತಮ್ಮ ಕೆಲಸವನ್ನು ಪೂರೈಸಿದ್ದಾರೆ. ಇಲ್ಲಿ 2 ಎಸೆತ 2 ಓಟ. ಜುನೈದ್ರವರ ಕೈಯಲ್ಲಿದೆ ಚೆಂಡು. 2 ಎಸೆತ 2 ಓಟ. ಸೊಗಸಾದ ಆಟ, ಆಕರ್ಷಕ ಶೈಲಿಯಲ್ಲಿ. ಇದು ಬ್ರಿಜೇಶ್, ಇದು ಗೆಲುವಿನ ಓಟದ ಬ್ರಿಜೇಶ್. ಖಂಡಿತವಾಗಿಯೂ ಅಭಿನಂದನೆಗೆ ಅರ್ಹ ಬ್ರಿಜೇಶ್. ಫೈನಲ್ಗೆ ಏರಿದ ತಂಡಕ್ಕೆ ಅಭಿನಂದನೆಗಳು. ಅದೇ ರೀತಿ ತಮ್ಮ ಸಾಮರ್ಥ್ಯಕ್ಕೂ ಮೀರಿ ಹೋರಾಟದ ಮನೋಭಾವನೆ ನೀಡಿದ ಸ್ಟಾರ್ ಎಮಿರೇಟ್ಸ್ ತಂಡಕ್ಕೆ ಧನ್ಯವಾದಗಳು.